ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೇ, ನಾವು ಈ ಲೆಕ್ಚರ್ ಡಿಸ್ಕಸ್ ಮಾಡೋಣ ಹೋಮೋಜೀನಿಯಸ್ ಡಿಫರೆನ್ಷಿಯಲ್ ಇಕ್ವೇಷನ್ಸು. ಸೊ ನಿಮ್ಮ ಡಿಫರೆನ್ಷಿಯಲ್ ಇಕ್ವೇಷನ್ಸಲ್ಲಿ ಮೆಥಡ್ಸ್ ಆಫ್ ಸಾಲ್ವಿಂಗಲ್ಲಿ ಹೋಮೋಜೀನಿಯಸ್ ಡಿಫರೆನ್ಷಿಯಲ್ ಇಕ್ವೇಷನು. ಸೊ ನಾನು ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ವೀಡಿಯೋಲ್ಲಿ ನಾನು ಲೀನಿಯರ್ ಮೆಥಡ್ ಆಫ್ ಲೀನಿಯರ್ ಮೆಥಡ್ ಅಲ್ಲ ಏನದು ವೇರಿಯೇಬಲ್ ಸಪ್ರೇಬಲ್. ಸಾರಿ ನನಗೆ ಎಂತಕ್ಕೆ ಲೀನಿಯರ್ ಬರ್ತಾ ಅಂತ ಹೇಳಿದ್ರೆ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಲೀನಿಯರ್ ತುಂಬ ಇಂಪಾರ್ಟೆಂಟು. ಸೊ ಲೀನಿಯರ್ ಮೆಥಡ್ ಆಫ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಹೇಗೆ ಸಾಲ್ವ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಲೆಕ್ಚರ್ ಅದು. ಸೊ ಈ ಲೆಕ್ಚರಲ್ಲಿ ಐ ಡಿಸ್ಕಸ್ ಅಬೌಟ್ ದ ಹೋಮೋಜೀನಿಯಸ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್. ಆ್ಯಂಡ್ ಸೊ ಹೋಮೋಜೀನಿಯಸ್ಸಲ್ಲಿ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಯಾರಾದರೂ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಸ್ಟಡಿ ಮಾಡ್ತಾ ಇದ್ರೆ ಅಫ್ಕೋರ್ಸ್ ಹೋಮೋಜೀನಿಯಸ್ಸಲ್ಲಿ ನಾನು ನೋಡಿದಂಗೆ ಲಾಸ್ಟ್ 10 yearsನ ಕ್ವಶನ್ಸೇ ಬಂದಿಲ್ಲ. ಬಟ್ ನನಗೆ ಐ ನೀಡ್ ಟು ಟೀಚ್ ಮಕ್ಕಳೇ. ಸೊ ಸಬ್ಜೆಕ್ಟ್ ಅಂದರೆ ಒಂದು ಸೆಂಟ್ರಲ್ ಮಾರ್ಕ್ಸ್ ಬಂದಿಲ್ಲ ಅಂತ ಟೀಚ್ ಮಾಡೋಕ್ಕೆ ಆಗೋದಿಲ್ಲ. ಬಟ್ ನೀವು ಯಾರು ಬರೀ ಎಕ್ಸಾಮ್ ಬಿಫೋರ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯು ಟು ಫೋಕಸ್ ಮೋರ್ ಆನ್ ದ ಲೀನಿಯರ್ ಮೆಥಡ್ ಆ್ಯಂಡ್ ಆಲ್. ಯಾರು ಕಲಿಬೇಕು, ಅರ್ಥ ಆಗಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಮಕ್ಕಳೇ ಕಂಟಿನ್ಯೂಸ್ ಆಗಿ ಕಲಿಬೇಕು. ಓಕೆ, ದಿಸ್ ಇಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಮೆಥಡ್. ಅಂದರೆ ಎಕ್ಸಾಮಲ್ಲಿ ಬಂದಿಲ್ಲ ಅಲ್ಲ, ಬರೋದೇ ಇಲ್ಲ ಅಂತಲ್ಲ, ಬರ್ಬೋದು, ನಾವು ಹೇಳೋಕ್ಕಾಗೋದಿಲ್ಲ, ಐ ಕಾಂಟ್ ಟೆಲ್. ಅದರಿಂದ ನಾನು ಕೆಲವೊಂದು ಕ್ವಶನ್ ಟೀಚ್ ಮಾಡ್ತೀನಿ ಸರ್, ಜಾಸ್ತಿ ಟೀಚ್ ಮಾಡೋಕ್ಕೆ ಹೋಗೋದಿಲ್ಲ. ಓಕೆ, ಸೊ ವಾಟ್ ಈಸ್ ಹೋಮೋಜೀನಿಯಸ್ ಸರ್? ವರ್ಡ್ ಹೇಳ್ದಂಗೆ ನೀವು ಆಲ್ರೆಡಿ ಕೇಳಿರ್ತೀರ. ಕೆಮಿಸ್ಟ್ರಿ, ಐ ಥಿಂಕ್ ಕೆಮಿಸ್ಟ್ರಿಯಲ್ಲಿ ಅನ್ಸಲ್ವಾ ಹೋಮೋಜೀನಿಯಸ್, ನಾನ್ ಹೋಮೋಜೀನಿಯಸ್ ಸೊಲ್ಯೂಷನ್ಸ್ ಅಂತ. ಹೋಮೋಜೀನಿಯಸ್ ಅಂದರೆ ಒಂಥರ ಸೇಮ್, ಅದೇ ಹೋಮೋಜೀನಿಯಸ್ ಸೊಲ್ಯೂಷನ್ ಅಂದರೆ ಸೇಮ್ ಅಂತ ಏನೋ ಸಮ್ವಾಟ್ ಲೈಕ್ ಮೀನಿಂಗ್ ಆಫ್ ದ್ಯಾಟ್. ಬಟ್ ಅದು ಹಿಂಗೆ ಮ್ಯಾಥ್ಸಲ್ಲಿ ಬರುತ್ತೆ ಸರ್, ನಾನು ಹೇಳ್ಕೊಡ್ತೀನಿ ಮಕ್ಕಳೇ. ಫಸ್ಟು ಒಂದು ವೇಳೆ ಎಕ್ಸಾಮಲ್ಲಿ ಕ್ವಶನ್ ಬಂದರೆ, ಈ ಕ್ವಶನ್ ಬಂದರೆ ನಿಮ್ಗೆ ಏನು ಕೇಳ್ತಾರೆ ಅಂತ ಹೇಳಿದ್ರೆ ಪ್ರೂವ್ ಫಸ್ಟ್. ನಾನು ಅಂತ ಹಿಂಗೆ ಯಾವತ್ತೋ ನಾನು ಒಂದು ಎರಡು ಪೇಪರ್ ಬಂದರೆ ಇಲ್ಲಿವರೆಗೆ ಬಂದೇ ಇಲ್ಲ ಅಂತಲ್ಲ. ಸೊ ಅವ್ರು ಫಸ್ಟ್ ಹೇಳ್ತಾರೆ ಪ್ರೂವ್ ದಟ್ ಇಟ್ಸ್ ಅ ಹೋಮೋಜೀನಿಯಸ್, ದೆನ್ ಸಾಲ್ವ್ ಇಟ್ ಅಂತ ಹೇಳ್ತಾರೆ ಯೂಶಲಿ. ಸೊ ಹೇಗೆ ನಾವು ಹೋಮೋಜೀನಿಯಸ್ ಪ್ರೂವ್ ಮಾಡೋದು ಅಂತ ಹೇಳಿದ್ರೆ ವೆರಿ ಸಿಂಪಲ್ ಮಕ್ಕಳೇ. ಸೊ ಈಗ ಸೊ ಬೇಸಿಕಲಿ ಏನಾಗುತ್ತೆ ಅಂದರೆ ವಿ ಹ್ಯಾವ್ ಟು ಶೋ ಎಫ್ ಆಫ್ ಲ್ಯಾಂಬ್ಡಾ ಎಕ್ಸ್ ಆ್ಯಂಡ್ ಲ್ಯಾಂಬ್ಡಾ ವೈ ದಟ್ ಶುಡ್ ಬಿ ಈಕ್ವಲ್ ಟು ದಿಸ್ ಜನರಲ್ ಕಂಡೀಷನ್ ಲ್ಯಾಂಬ್ಡಾ ಟು ದ ಪವರ್ ಆಫ್ ಎನ್ ಇಂಟು ಎಫ್ ಆಫ್ ಎಕ್ಸ್ ಕಾಮ ವೈ ಅಂತ. ಸೊ ಲ್ಯಾಂಬ್ಡಾ ಪವರ್ ಅಂದರೆ ಇದು nth ಆರ್ಡರ್ nth ಡಿಗ್ರಿ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಆಫ್ ಡಿಗ್ರಿ n ಅಂತ. ಸೊ ಬಟ್ ನಿಮ್ಗೆ ಇವೆಲ್ಲ ಬರೋದಿಲ್ಲ ಆ್ಯಕ್ಚುಲಿ. ಸೊ ನೀವು ತಲೆ ಕೆಡ್ಸ್ಕೊಂಬೇಡ, ಹೇಳ್ತಾ ಇದ್ದಾನೆ, ಇದು ಈಸಿ ಇದು. ಸೊ ಲ್ಯಾಂಬ್ಡಾ ಎನ್ ಅನ್ನೋದು ನಿಮ್ಗೆ ಯೂಶಲಿ 0 ಇರುತ್ತೆ. ಸೊ ನಿಮಗೆ ಲ್ಯಾಂಬ್ಡಾ ಕ್ಯಾನ್ಸಲ್ ಆಗುತ್ತೆ. ಯು ಮೋಸ್ಟ್ ಆಫ್ ದ ಟೈಮ್ ನಿಮ್ಮ ಸೆಕೆಂಡ್ PUC ಮಕ್ಕಳಿಗೆ ಲ್ಯಾಂಬ್ಡಾ ಎಕ್ಸ್ ಈಕ್ವಲ್ ಟು ಲ್ಯಾಂಬ್ಡಾ ವೈ ದಟ್ ಶುಡ್ ಬಿ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಕಾಮ ವೈ. ಸರ್ ಏನು ಸರ್, ನನಗೆ ಇದು ಅರ್ಥ ಆಗೋಸ್ಬೇಕಾಗಿಲ್ಲ, ಬಿಕಾಸ್ ಇಟ್ ಈಸ್ ಸಿಂಪಲ್. ನಾನು ಹೇಳ್ತೀನಿ ಈಗ ವಾಟ್ ಇಸ್ ಹೋಮೋಜಿನಿಯಸ್ ಅಂದರೆ. ಸೊ ಕ್ವಶನ್ ಕೊಟ್ಟಿದ ತಕ್ಷಣ ಫಸ್ಟ್ ಆಫ್ ಆಲ್ ನಿಮಗೆ ಎಕ್ಸಾಮಲ್ಲಿ ಹೇಳೋದಿಲ್ಲ ಸಾಲ್ವ್ ದಿಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಬೈ ಹೋಮೋಜಿನಿಯಸ್ ಮೆಥಡ್, ಸಾಲ್ವ್ ದಿಸ್ ಇಕ್ವೇಷನ್ ಬೈ ಲೀನಿಯರ್ ಮೆಥಡ್ ಅಂತ ಯಾರೂ ಹೇಳೋದಿಲ್ಲ. ಸೊ ನೀವೇ ಸಾಲ್ವ್ ಮಾಡಬೇಕು. ಇಂಟಿಗ್ರೇಷನ್ಲೂ ಅಷ್ಟೇ, ಇಂಟಿಗ್ರೇಟ್ ಅಂತ ಕೇಳ್ತಾರೆ ಅಷ್ಟೇ, ಈ ಮೆಥಡ್ ಆ ಮೆಥಡ್ ಯೂಸ್ ಮಾಡಿ ಅಂತ ಹೇಳೋದಿಲ್ಲ. ಈ ಡಿಫ್ರೆನ್ಸಿಯೇಷನ್ಲೂ ಅಷ್ಟೇ. ಅದರಿಂದ ಮಕ್ಕಳು ಕ್ಯಾಲ್ಕುಲಸ್ ಅಂದರೆ ಕಷ್ಟ ಅನಿಸುತ್ತೆ, ಎಂಥದೇ ಕಷ್ಟ ಇಲ್ಲ. ಯು ಜಸ್ಟ್ ಹ್ಯಾವ್ ಟು ರಿಮೆಂಬರ್ ಎವ್ರಿಥಿಂಗ್, ಗೊತ್ತಿರಬೇಕಷ್ಟೇ ನಿಮಗೆ. ಸೊ ಈಗ ಫಸ್ಟ್ ವೇರಿಯೇಬಲ್ ಸಪ್ರೇಬಲ್ ಮಾಡೋಕ್ಕಾಗುತ್ತಾ ಅಂತ ಯೋಚನೆ ಮಾಡೋಣ. ಸೊ ಬಿಫೋರ್ ಫಸ್ಟ್ ಐ ಎಕ್ಸ್ಪ್ಲೇನ್ ಹೋಮೋಜಿನಿಯಸ್, ರೈಟ್? ಸೊ ಹೌ ಡು ನೋ ವೆದರ್ ಇಟ್ಸ್ ಅ ಹೋಮೋಜಿನಿಯಸ್ ಆರ್ ನಾಟ್? ಸೊ ಏನು ಮಾಡೋಕ್ಕಂದ್ರೆ ನಾವು ಇದನ್ನು ಎಫ್ ಆಫ್ ಎಕ್ಸ್ ಅಂತ ಏನು dy/dx ಇದೆಯಲ್ವಾ ಈಕ್ವಲ್ ಟು ಇದನ್ನು ನಾನು ಎಫ್ ಆಫ್ ಎಕ್ಸ್ ಕಾಮ ವೈ ಅಂತ ತೊಗೊತೀನಿ. ಫಾರ್ ಎಕ್ಸಾಂಪಲ್ ಇದನ್ನು ಎಫ್ ಆಫ್ ಎಕ್ಸ್ ಕಾಮ ವೈ ಅಂತ ತೊಗೊತೀನಿ, ಆಯಿತಾ? ರೈಟ್ ಮಾಡೋಕ್ಕೆ ಈಗ ಎಫ್ ಆಫ್ ಎಕ್ಸ್ ಕಾಮ ವೈ. ಸೊ ಇಫ್ ಮೈ ಇದು ಎಫ್ ಆಫ್ ಎಕ್ಸ್ ಕಾಮ ವೈ ಆಗಿದ್ರೆ, ಇಫ್ ಐ ಸೇ ಎಫ್ ಆಫ್ ಲ್ಯಾಂಬ್ಡಾ ಎಕ್ಸ್ ಆ್ಯಂಡ್ ಲ್ಯಾಂಬ್ಡಾ ವೈ, ಏನಾಗುತ್ತೆ ಅದು? ಎಕ್ಸ್ ಪ್ಲೇಸಲ್ಲಿ ಲ್ಯಾಂಬ್ಡಾ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಬರುತ್ತೆ, ಇಲ್ಲಿ ಲ್ಯಾಂಬ್ಡಾ ಸ್ಕ್ವೇರ್ ವೈ ಸ್ಕ್ವೇರ್ ಬರುತ್ತೆ, ಇಲ್ಲಿ 2 ಲ್ಯಾಂಬ್ಡಾ ಎಕ್ಸ್ ಲ್ಯಾಂಬ್ಡಾ ವೈ ಬರುತ್ತಾ? ಸೊ ನನಗೆಲ್ಲ ನೋಡಿ ನ್ಯೂಮರೇಟರ್ ಲ್ಯಾಂಬ್ಡಾ ಸ್ಕ್ವೇರ್ ಕಾಮನ್ ಇದೆಯಾ? ಕಾಮನ್ ಹೋಯಿತು. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ 2 ಲ್ಯಾಂಬ್ಡಾ ಸ್ಕ್ವೇರ್ ಬೈ ಎಕ್ಸ್ ವೈ. ಸೊ ಲ್ಯಾಂಬ್ಡಾ ಕ್ಯಾನ್ಸಲ್ ಆಗುತ್ತೆ, ನಿಮ್ಗೆ ಯಾವುದೇ ಲ್ಯಾಂಬ್ಡಾ ಬರೋದಿಲ್ಲ. ಸೊ ದೇರ್ ಆರ್ ಸಮ್ ಹೋಮೋಜಿನಿಯಸ್ ಸೊಲ್ಯೂಷನ್ ವಿಲ್ ಗೆಟ್ ಲ್ಯಾಂಬ್ಡಾ ಸಮ್ ವ್ಯಾಲ್ಯೂ ಗೆಟ್ ಇಟ್ ಆಫ್ ಡಿಗ್ರಿ ಎನ್ ಅಂತ ಏನೋ ಬರುತ್ತೆ. ಅದು ನಿಮ್ಗೆ ಬೇಡ, ಅದು ನೀವು ಕಲಿತೀರಾ. ಇನ್ನೊಂದು ಇಕ್ವೇಷನ್ಸ್ ನಾನ್ ಹೋಮೋಜಿನಿಯಸ್ ಅಂತಲೇ ಇದೆ. ಆ ನಾನ್ ಹೋಮೋಜಿನಿಯಸ್ನ ಹೋಮೋಜಿನಿಯಸ್ ಕನ್ವರ್ಟ್ ಮಾಡೋಕ್ಕೆ ನಾವು ಅದು ಈಗೆಲ್ಲ ಇಲ್ಲ ಬಿಡಿ, ನಿಮಗೆ ಕಲಿತೀರಾ ಫ್ಯೂಚರಲ್ಲಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಭಯ ಬೀಳ್ಬೇಡಿ ಮ್ಯಾಥ್ಸ್ ಅಂದರೆ, ಇಟ್ಸ್ ಈಸಿ ಓನ್ಲಿ. ಕಲಿತೀರಾ ಅಂದರೆ ಇದನ್ನು ಅರ್ಥ ಮಾಡ್ಕೊಂಡು ಅದು ಈಸಿ ಇರುತ್ತೆ, ಇದನ್ನು ಅರ್ಥ ಮಾಡ್ಕೊಂಡ್ರೆ ಅದು ಕಷ್ಟ ಇರುತ್ತೆ ಅಷ್ಟೇ. ಸೊ ನಾನೇನು ಹೇಳ್ತೇನೆ ಅಂದರೆ ಮಕ್ಕಳೇ, ಸೊ ಈ ಫಂಕ್ಷನಲ್ಲಿ ನಾವು ಲ್ಯಾಂಬ್ಡಾ ಎಕ್ಸ್ ಲ್ಯಾಂಬ್ಡಾ ವಿನ ರಿಪ್ಲೇಸ್ ಮಾಡಿದಾಗ ಎಕ್ಸ್ ಪ್ಲೇಸಲ್ಲಿ ಲ್ಯಾಂಬ್ಡಾ ಎಕ್ಸ್, ವೈ ಪ್ಲೇಸಲ್ಲಿ ಲ್ಯಾಂಬ್ಡಾ ವೈ ರಿಪ್ಲೇಸ್ ಮಾಡಿದ್ರೆ ನಾವು ಕಾಮನ್ ತೊಗೊಂಡು ಸಿಂಪ್ಲಿಫೈ ಮಾಡಿದ್ರೆ ಏನೂ ಚೇಂಜ್ ಆಗೋದಿಲ್ಲ. ಅದು ಏನು, ಈವನ್ ದೋ ಐ ಆಮ್ ರಿಪ್ಲೇಸಿಂಗ್ ದ ಎಕ್ಸ್ ಆ್ಯಂಡ್ ವೈ ಬೈ ಲ್ಯಾಂಬ್ಡಾ ಎಕ್ಸ್ ಆ್ಯಂಡ್ ಲ್ಯಾಂಬ್ಡಾ ವೈ ಆ್ಯಂಡ್ ಐ ಆಮ್ ಗೆಟಿಂಗ್ ಅಗೇನ್ ಸೇಮ್ ಈಕ್ವೇಷನ್, ದಟ್ ಈಸ್ ಎಫ್ ಆಫ್ ಲ್ಯಾಂಬ್ಡಾ ಎಕ್ಸ್ ಲ್ಯಾಂಬ್ಡಾ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ವೈ. ದಿಸ್ ಇಸ್ ಕಾಲ್ಡ್ ಅಸ್ ಹೋಮೋಜಿನಿಯಸ್ ಈಕ್ವೇಷನ್ಸ್. ಅರ್ಥ ಆಯ್ತಾ? ಸಿಂಪಲ್. ಆ ಗಿವನ್ ಈಕ್ವೇಷನಲ್ಲಿ ಗಿವನ್ ಅಂದರೆ ಹೆಂಗಂದ್ರೆ ಹೆಂಗಲ್ಲ, ಯು ಗೆಟ್ ಇನ್ ದ ಫಾರ್ಮ್ ಆಫ್ dy/i.
ಡಿವೈ ಬೈ ಡಿ ಎಕ್ಸ್ ಫಾರ್ಮಲ್ಲಿ ತೊಗೊಂಬಂದು ಆ ಈಕ್ವೇಷನ್ ಎಫ್ ಆಫ್ ಎಕ್ಸ್ ಅಂತ ತೊಗೊಂಡು ಅದರಲ್ಲಿ ಲ್ಯಾಂಬ್ಡಾ ಎಕ್ಸ್ ಪ್ಲಸ್ ಲ್ಯಾಂಬ್ಡಾ ಎಕ್ಸ್ ವೈ ಪ್ಲಸ್ ಲ್ಯಾಂಬ್ಡಾ ಸಬ್ಸ್ಟಿಟ್ಯೂಟ್ ಮಾಡಿ ಮತ್ತೆ ನಿಮ್ಗೆ ವಾಪಸ್ ಅದೇ ಬರುತ್ತೆ. ದೆನ್ ವಿ ಕಾಲ್ ಇಟ್ ಇಸ್ ಹೋಮೋಜಿನಿಯಸ್ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್. ಅರ್ಥ ಆಯ್ತಾ? ಫಸ್ಟ್ ಇದು ನಿಮ್ಗೆ ಅರ್ಥ ಹೋಮೋಜಿನಿಯಸ್ ಅಂದರೆ ಏನು ಅಂತ. ಈಗ ಸೊ ಇದನ್ನು ಫಸ್ಟ್ ಆಫ್ ಆಲ್ ನಾನು ನೀವು ಆಲ್ರೆಡಿ ಪ್ರೀವಿಯಸ್ಸಲ್ಲಿ ವೇರಿಯೇಬಲ್ ಸಪ್ರೇಬಲ್ ಅಂತ ಹೇಳ್ಕೊಟ್ಟಿದ್ದೀನಿ. ಏನು ವೇರಿಯೇಬಲ್ ಸಪ್ರೇಬಲ್ ಅಂದರೆ ವೇರಿಯೇಬಲ್ಸ್ನ ಸಪ್ರೇಟ್ ಮಾಡಬೇಕು ಅಷ್ಟೇ. ಎಕ್ಸ್ನೆಲ್ಲ ಒಂದು ಕಡೆ ತೊಗೊಳ್ಬೇಕು, ವೈ ಎಲ್ಲ ಒಂದು ಕಡೆ ತೊಗೊಳ್ಬೇಕು. ಇಟ್ಸ್ ವೆರಿ ಈಸಿ. ನಮಗೆ ಪ್ರೀವಿಯಸ್ ಡಿಫರೆನ್ಷಿಯಲ್ ಈಕ್ವೇಷನ್ ಲೀನಿಯರ್ ವೇರಿಯೇಬಲ್ ಸಪ್ರೇಬಲ್. ಓಕೆ, ಆ್ಯಂಡ್ ಸೊ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನೀವು ಟ್ರೈ ಮಾಡಿ. ಈಗ ಯು ಟ್ರೈ ಬೈ ಯುವರ್ ಸೆಲ್ಫ್. ವಿಡಿಯೋ ಪಾಸ್ ಮಾಡಿ ಇದನ್ನು ವೇರಿಯೇಬಲ್ಸ್ ಕರ್ಕೊಳಕ್ಕೆ ಆ ಕಡೆ ಈ ಕಡೆ ನಾವು ಶಿಫ್ಟ್ ಮಾಡೋಕ್ಕಾಗುತ್ತಾ ಅಂತ ನೀವು ಟ್ರೈ ಮಾಡಬೇಕು. ಟ್ರೈ ಮಾಡಿ ಫಸ್ಟು. ಟ್ರೈ ಆದರೆ ಶಿಫ್ಟ್ ಆದರೆ ಎಸ್ ಯು ಕ್ಯಾನ್ ಆಲ್ಸೋ ಸಾಲ್ವ್ ಇನ್ ಲೀನಿಯರ್ ಮೆಥಡ್. ಸೇಮ್ ಕ್ವಶನ್ ಕ್ಯಾನ್ ಬಿ ಸಾಲ್ವ್ ಇನ್ ಲೀನಿಯರ್ ಮೆಥಡ್ಸ್. ಹೂ ಸೆಡ್ ಯು ಕಾಂಟ್ ಸಾಲ್ವ್, ಬಟ್ ಟ್ರೈ ಮಾಡಿ ಫಸ್ಟ್. ನೀವು ಡಿ ವೈ ಅಂದರೆ ಏನೀಗ ಒಂದು ನಾನು ಟ್ರೈ ಮಾಡಿ ನೋಡೋಣ. ಸೊ ನಾನು ಡಿ ವೈ ಇದೆಯಾ, ಸೊ ಡಿ ವೈ ಅಂದರೆ 2x y ಕಡೆ ಬರೀ ವೈನ್ ಮಾತ್ರ ತೊಗೊಂಬರ್ತೀನಿ ಈ ಕಡೆ. ಬಿಕಾಸ್ ಐ ವಾಂಟ್ ಓನ್ಲಿ ದಿಸ್ ರೈಟ್. ಸೊ ಐ ವಿಲ್ ಗೆಟ್ ಡಿ ವೈ ಕಡೆ ವೈ ತೊಗೊಂಬರ್ತಾ ಇದ್ದೀನಿ. ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದೆ. ಸೊ ಇಲ್ಲಿ ಕೆಳಗಡೆ ಬರೀ 2x ಇದೆ. ಆ ಡಿ ಎಕ್ಸ್ ಈ ಕಡೆ ಕರ್ಕೊಂಬರ್ತಾ ಇದ್ದೀನಿ. ಸೊ ಡಿ ಎಕ್ಸ್ ನೋಡಿ ಈ ವೈ ಸ್ಕ್ವೇರ್ ಒಳಗಡೆ ಬಂದುಬಿಟ್ಟಿದೆ. ಯು ಕ್ಯಾನ್ ಶಿಫ್ಟ್. ಅರ್ಥ ಆಯ್ತಾ? ಮಾಡೋಕ್ಕಾಗುತ್ತಾ? ನಾನೀಗ ಓಕೆ ಸರ್, ಓಕೆ ಇನ್ನೂ ಟ್ರೈ ಮಾಡೋಣ ಬಿಡಿ. ಎಕ್ಸ್ ಸ್ಕ್ವೇರ್ ಬೈ 2x ಪ್ಲಸ್ ವೈ ಸ್ಕ್ವೇರ್ ಬೈ 2x. ಇಲ್ಲೂ ಇದಕ್ಕೂ ಡಿ ಎಕ್ಸ್ ಕೊಡ್ತೀನಿ. ಇದಕ್ಕೂ ನಾನು ಜಸ್ಟ್ ಟ್ರೈ ಮಾಡ್ತಾಯಿದ್ದೀನಿ. ನನಗೆ ಗೊತ್ತು ಬರಲ್ಲ ಅಂತ, ಬಟ್ ನಾನು ಟ್ರೈ ಮಾಡ್ತಾಯಿದ್ದೀನಿ. ನೋಡಪ್ಪ, ಇದು ಬರೀ ಎಕ್ಸ್ ಟರ್ಮ್ ಆಯ್ತಾ ಇದು. ಈ ಕಡೆ ಬರೀ ವೈ ಟೈಮ್ ಇದೆಯಾ, ವೈ ಟರ್ಮ್ ಇದೆಯಾ. ಒಂದು ವೇಳೆ ಇದನ್ನು ಶಿಫ್ಟ್ ಮಾಡೋ ಈ ಕಡೆ ಅದ್ರ ಜೊತೆ ಎಕ್ಸು ಹೋಗುತ್ತೆ, ಹಂಗೆ ಜೊತೆಯಲ್ಲೇ ಎಕ್ಸ್ ಹೋಗುತ್ತೆ. ಪ್ರಾಬ್ಲಮ್ ಇಸ್ ನಾಟ್ ವಿತ್ ಟಿ ಎಕ್ಸ್, ಪ್ರಾಬ್ಲಮ್ ಇಸ್ ಡಿ ಎಕ್ಸ್. ಈ ಡಿ ಎಕ್ಸ್ ಈ ವೈ ಸ್ಕ್ವೇರ್ನ ಬಿಡೋದಿಲ್ಲ, ಜೊತೆಯಲ್ಲೇ ಇರುತ್ತೆ. ಅದು ಈ ಡಿ ಎಕ್ಸ್ ಏನಂದ್ರೆ ಈ ವೈ ಸ್ಕ್ವೇರ್ನ ಬಿಟ್ಬಿಟ್ರೆ ನಾವು ಆರಾಮಾಗಿ ಪ್ರೀವಿಯಸ್ ಮೆಥಡ್ ಮಾಡ್ಬೋದು. ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್, ವೇರಿಯೇಬಲ್ ಸಪ್ರೇಬಲ್ ಡಿಫರೆನ್ಷಿಯಲ್. ನನ್ನ ತಲೆಯಲ್ಲಿ ಬರೀ ಲೀನಿಯರ್ ಕೂತ. ಐ ಆಮ್ ರಿಯಲಿ ಸಾರಿ. ಓಕೆ, ಸೊ ವೇರಿಯೇಬಲ್ ಸಪ್ರೇಬಲಿಂದ ನಾವು ಮಾಡ್ಬೋದು. ಅರ್ಥ ಆಯ್ತಾ? ನೆಕ್ಸ್ಟ್ ಲೆಕ್ಚರ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಾವು ಶಿಫ್ಟ್ ಮಾಡೋಕ್ಕೆ ಆಗೋದಿಲ್ಲ ಮಕ್ಕಳು. ಇಟ್ಸ್ ವೆರಿ ಸಿಂಪಲ್. ಅರ್ಥ ಆಯ್ತಾ? ಹೋಮೋಜಿನಿಯಸ್ ಅಂದರೆ ಏನು? ಲ್ಯಾಂಬ್ಡಾ ಎಕ್ಸ್ ಲ್ಯಾಂಬ್ಡಾ ವೈ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮತ್ತೆ ನಂಗೆ ವಾಪಸ್ ಅದೇ ಬರಬೇಕು. ಹೋಮೋಜಿನಿಯಸ್ ಅಂತ ಹೇಳ್ತೀವಿ. ಪ್ರೂವ್ ಅಂತ ಕೇಳಿದ್ರೆ ಯೂಶಲ್ 2 ಮಾರ್ಕ್ಸ್ 5 ಮಾರ್ಕ್ಸ್ ಏನಾದ್ರು ಕೇಳಿದೆ ಒಂದು ವೇಳೆ. ಪ್ರೂವ್ ಅಂತ ಕೇಳಿದ್ರೆ ಇದನ್ನು ಫಸ್ಟ್ 2 ಮಾರ್ಕ್ಸ್ ಇರುತ್ತೆ, ಮತ್ತು ಸಾಲ್ವಿಂಗ್ ಬೇರೆ 2 ಮಾರ್ಕ್ಸ್ 2 or 3 ಮಾರ್ಕ್ಸ್ ಕೇಳ್ತಾರೆ. ಬಟ್ ನಿಮ್ಗೆ ಗೊತ್ತಿರಬೇಕು ಇದನ್ನು. ಸೊ ಮೇ ಬಿ ಬೋರ್ಡ್ ಎಕ್ಸಾಮ್ಗೆ ಯೂಸ್ ಆಗಿರ್ಬೋದು, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ವೆರಿ ಇಂಪಾರ್ಟೆಂಟ್ ಅಲ್ಲ ಮಕ್ಕಳೇ. ಅದು ಅರ್ಥ ಮಾಡ್ಕೊಬೇಕು. ಸೊ ಇಫ್ ಯು ಅಂಡರ್ಸ್ಟುಡ್ ದಿಸ್ ವಿ ಕಾಂಟ್ ಸಾಲ್ವ್ ಬೈ ದಿಸ್. ನಾನು ಇದನ್ನು ಎರೇಸ್ ಮಾಡ್ತೀನಿ. ಸೊ ಲೆಟ್ಸ್ ಸಾಲ್ವ್ ದಿಸ್ ಈಕ್ವೇಷನ್. ನಾವು ಇನ್ನೂ ಸಿಂಪಲಾಗಿ ಹೇಳೋಣ ಸರ್. ಎಕ್ಸಾಮಲ್ಲಿ ಒಂದು ವೇಳೆ ಕ್ವಶನ್ ಕೊಟ್ಟು, ಈಗ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ ಕೊಡ್ತಾರೆ ಸರ್, ನಾನು ಹೇಗೆ ಸಾಲ್ವ್ ಮಾಡೋದು ಅದನ್ನು? ನಾನು ಪ್ರತಿ ಸತಿ ಲ್ಯಾಂಬ್ಡಾ ಎಕ್ಸ್ ಲ್ಯಾಂಬ್ಡಾ ವೈ ಸಬ್ಸ್ಟಿಟ್ಯೂಟ್ ಮಾಡಬೇಕಾ? ನೆಸೆಸಿಟಿ ಇಲ್ಲ. ಸಿಂಪಲಾಗಿ ಹೇಳ ಹೇಗಂತ, ವೆರಿ ಸಿಂಪಲ್. ನೋಡಿ, ಇದು ಎಕ್ಸ್ ಸ್ಕ್ವೇರ್ ಇದೆಯಾ, ಇದು ವೈ ಸ್ಕ್ವೇರ್ ಇದೆಯಾ. ಈಗ ನಾನು ಎಕ್ಸ್ ವೈದೂ ಒಂಥರ ಡಿಗ್ರಿ ನಾನು ಜಸ್ಟ್ ಇಮ್ಯಾಜಿನ್ ಐ ಆಮ್ ಗಿವಿಂಗ್ x1 ಪವರ್ y ಪವರ್ 1 ಅಂತ. ಸೊ ಇದು 1 + 1 ಎಷ್ಟು? ಇದು 2ನಾ? ಇದ್ರದ್ದು ಎಕ್ಸ್ಪೋನೆಂಟು 2ನಾ? ಇದು ಎಕ್ಸ್ಪೋನೆಂಟು. ಅಂದರೆ ಓವರಾಲು ಹೋಮೋಜಿನಿಯಸ್ ಆಗಿರುತ್ತೆ. ದಟ್ಸ್ ದೇ ಸೇ ವರ್ಡ್ ಹೋಮೋಜಿನಿಯಸ್. ಅಂದರೆ ಎಕ್ಸ್ ಸ್ಕ್ವೇರ್ ಎಕ್ಸ್ ವೈ ಇರುತ್ತೆ. ಸೊ ಒಂದು ವೇಳೆ ಕ್ವಶನ್ ನೋಡಿ ಎಕ್ಸ್ ಸ್ಕ್ವೇರ್ ಇತ್ತು, ಇಲ್ಲಿ ಬರೀ ವೈ ಇದೆ, ಡಿವೈಡೆಡ್ ಬೈ ಎಕ್ಸ್ ವೈ ಇದೆ. ಸೊ ಇಟ್ ಈಸ್ 100% ನಾಟ್ ಹೋಮೋಜಿನಿಯಸ್ ಆಗೋದಿಲ್ಲ ಇದು. ಅಂದರೆ ಬೇಸಿಕಲಿ ಏನಾಗುತ್ತೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆಯಾ, ಇಲ್ಲಿ ವೈ ಇದೆಯಾ, ಇಲ್ಲಿ ಎಕ್ಸ್ ವೈ ಇದೆ. ನೋಡಿ ಇದು ಪವರ್ ನೋಡಿ 1 ಅಂತಿದೆ, ಇದು ಮೇ ಬಿ ಇದ್ರ ಪವರ್ ಬರೀ 1 ಅಂತಿದೆ. ಸೊ ಎಲ್ಲ ಟರ್ಮ್ದು ಆ ಟೋಟಲ್ ನಂಬರ್ ಅಂದರೆ ನಾವು ಹಿಂಗೆ ಆ್ಯಡ್ ಮಾಡಬಾರ್ದು. ಯು ಕಾಂಟ್ ಆ್ಯಡ್ 2 ಎಕ್ಸ್ಪೋನೆಂಟ್ಸ್ ಆಫ್ ಡಿಫ್ರೆಂಟ್ ವೇರಿಯೇಬಲ್ಸ್. ಬಟ್ ನಾನು ಐ ಆಮ್ ಟೆಲಿಂಗ್ ಓವರ್ ಆಲ್ ಹೆಂಗೆ ನೆನ್ಪಿಟ್ಕೊಬೇಕು ಅಂತ. ಸೊ ಎಕ್ಸ್ ಪವರ್ 1 ವೈ ಪವರ್ 1 ಅದು ಎರಡು ಆ್ಯಡ್ ಮಾಡಿ 1 + 1 2 ಆಗುತ್ತಾ? ಸಮೌಟ್ ಲೈಕ್ ದ್ಯಾಟ್. 2 ಇದು 2 ಇದು ವೈ. ಒಂದು ವೇಳೆ ಸರಿ ನೋಡಿ, ಫಾರ್ ಎಕ್ಸಾಂಪಲ್ ಎಕ್ಸ್ ಸ್ಕ್ವೇರ್ ವೈ ಡಿವೈಡೆಡ್ ಬೈ ವೈ ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ವೈ ಸ್ಕ್ವೇರ್ ಅಂತ ಇದು ಅಂದ್ಕೊಳ್ಳಿ. ಇದು ಹೋಮೋಜಿನಿಯಸ್. ಇಂತಕ್ಕೆ ಎಕ್ಸ್ ಸ್ಕ್ವೇರ್ ಇದೆಯಾ ಪವರು, ಇಲ್ಲಿ ಪಕ್ಕದಲ್ಲಿ 1 ಇದೆಯಾ, 2 + 1 3ನಾ, ಇದ್ರ ಇಂಡಿವಿಜುವಲ್ 3 ಇದೆಯಾ, ಈ ಟರ್ಮ್ದು ಎಕ್ಸ್ ಪವರ್ 1 ಇದೆಯಾ, ವೈ ಸ್ಕ್ವೇರ್ ಇದೆಯಾ, ಇದು ಹೋಮೋಜಿನಿಯಸ್. ನಾನು ಹೇಳಿ ಅರ್ಥ ಆಗ್ತಾ ಇದೆಯಾ? ಸೊ ಆ ಪವರ್ಸ್ ಇನ್ನೊಂದು ನೋಡಿ, ಫಾರ್ ಎಕ್ಸಾಂಪಲ್ ಯಾವುದೋ ಇನ್ನೊಂದು ಎಕ್ಸ್ ವೈ ಇದೆ, ಬರೀ ವೈ ಸ್ಕ್ವೇರ್ ಇದೆ, ಕೆಳಗಡೆ ಎಕ್ಸ್ ವೈ ಕ್ಯೂಬ್ ಇದೆ. ಸೊ ಇಟ್ ಇಸ್ ನಾಟ್ ಹೋಮೋಜಿನಿಯಸ್ ಬಿಕಾಸ್ ಎಕ್ಸ್ ವೈ ಪವರ್ 1 1 2 ಇರುತ್ತೆ. ಇಲ್ಲಿ ನೋಡಿ ವೈ ಕ್ಯೂಬ್ ಇರುತ್ತೆ. ಮೇ ಬಿ ಐ ಕ್ಯಾನ್ ಟೇಕ್ ಕಾಮನ್ ತೊಗೊಂಡ್ರೆ ವೈ ಸ್ಕ್ವೇರ್ ಬರೋದಿಲ್ಲ. ಲೈಕ್ ದಿಸ್ ಇಸ್ ಅ ಜನರಲ್ ವೇ, ನಾವು ನೆನ್ಪಿಟ್ಕೊಬೋದು ಅಷ್ಟೇ. ಎನಿವೇರ್ ಇಷ್ಟು ಅರ್ಥ ಆದರೆ ಲೆಟ್ಸ್ ಸಾಲ್ವ್ ದ ಕ್ವಶನ್ ಆನ್ಸರ್ಸ್. ಸೊ ಫಸ್ಟ್ ಹೋಮೋಜಿನಿಯಸ್ ಅಂದರೆ ಏನು? ಸೊ ಐಡೆಂಟಿಫೈ ಈಸಿಯಾಗಿ ಮಾಡ್ಬೋದು ನಾವು. ಎಕ್ಸ್ ಸ್ಕ್ವೇರ್ ಎಕ್ಸ್ ವೈ ಹಿಂಗಿರುತ್ತೆ, ಇಲ್ಲ ಎಕ್ಸ್ ಕ್ಯೂಬ್ ಇರುತ್ತೆ, ಎಕ್ಸ್ ವೈ ಸ್ಕ್ವೇರ್ ಇರುತ್ತೆ. ಸೊ ಅದು ಟೋಟಲ್ ಎಕ್ಸ್ಪೋನೆಂಟ್ ಚೆಕ್ ಮಾಡಿದ್ರೆ ಸಮೌಟ್ ಲೈಕ್ ಟೋಟಲ್ 3
ಎಲ್ಲಾದ್ರದ್ದು ಟೋಟಲ್ ಎಕ್ಸ್ಪೋನೆಂಟ್ ಸೇಮ್ ಇದೆ, ಎಲ್ಲ ಟರ್ಮ್ದು ಟೋಟಲ್ ಎಕ್ಸ್ಪೋನೆಂಟ್ಸ್ ಆ್ಯಡ್ ಮಾಡೋದು ಸೇಮ್ ಇರುತ್ತೆ. ಇಲ್ಲ ಆ್ಯಕ್ಚುಲ್ ಮೆಥಡ್ ಅಂದರೆ ಯು ರೀಪ್ಲೇಸ್ ಎಕ್ಸ್ ವಿತ್ ಲ್ಯಾಂಬ್ಡಾ ಎಕ್ಸ್, ವೈ ವಿತ್ ಲ್ಯಾಂಬ್ಡಾ ವೈ. ಸೊ ನೀವು ಸಿಂಪ್ಲಿಫೈ ಮಾಡೋದು ವಾಪಸ್ ಅದೇ ಬರುತ್ತೆ. ಏನು ಅದು ಇವೊಂದು ಇಫ್ ರೀಪ್ಲೇಸಿಂಗ್ ಲ್ಯಾಂಬ್ಡಾ ಎಕ್ಸ್ ಲ್ಯಾಂಬ್ಡಾ ವೈ, ಬಟ್ ವಿಲ್ ಗೆಟ್ ದ ಸೊಲ್ಯೂಷನ್ ಬ್ಯಾಕ್ ಅಗೇನ್. ಅದೇ ವಾಪಸ್ ನಿಮ್ಗೆ ಬರುತ್ತೆ. ಅರ್ಥ ಇದೆ ಕ್ಲಿಯರಾಗಿ? ಸೊ ಇದನ್ನ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಹೇಳ್ತೀವಿ. ಈಗ ನಾನು ಏನು ಮಾಡ್ತೀನಿ ಬೇಸಿಕಲಿ, ಈಗ ಲೆಟ್ ಸಾಲ್ವ್ ದಿಸ್ ಡಿಫರೆನ್ಷಿಯಲ್ ಇಕ್ವೇಷನ್. ಇದನ್ನು ಹೇಗೆ ಸಾಲ್ವ್ ಮಾಡೋಕ್ಕಂತ ಹೇಳಿದ್ರೆ ದೇರ್ ಇಸ್ ಅ ಸ್ಟೆಪ್. ಸೊ ಇದು ಫಸ್ಟ್ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ y is equal to vx. ಸೊ ಇನ್ ದಟ್ ಗಿವನ್ ಇಕ್ವೇಷನ್ ನಾವು y is equal to vx. ಸೊ ಯಾಕೆ ನೀವು y is equal to vx ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಎಂತಕ್ಕೆ ಅಂದರೆ, ಬೈ ಸಬ್ಸ್ಟಿಟ್ಯೂಟಿಂಗ್ ದಿಸ್ ದ ಹೋಮೋಜಿನಿಯಸ್ ವಿಲ್ ಬಿಕಮ್ ಎ ವೇರಿಯಬಲ್ ಸೆಪರೇಬಲ್. ಅಂದರೆ ಬೈ ಸಬ್ಸ್ಟಿಟ್ಯೂಟಿಂಗ್ ಅಂದರೆ ನೀವು ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಹೋಮೋಜಿನಿಯಸ್ ಬಂದು ಲೀನಿಯರ್ ವೇರಿಯಬಲ್ ಸೆಪರೇಬಲ್ ಆಗುತ್ತೆ. ನೀವು ಆರಾಮ್ ವೇರಿಯಬಲ್ ಸೆಪರೇಬಲ್ ಆನ್ಸರ್ ಮಾಡ್ಬೋದು. ಪ್ರೀವಿಯಸ್ ಲೆಕ್ಚರ್ ಯು ಕ್ಯಾನ್ ಜಸ್ಟ್ ಸೆಪರೇಟ್ ದ ವೇರಿಯಬಲ್ಸ್ ಆ್ಯಂಡ್ ದೆನ್ ಇಂಟಿಗ್ರೇಟ್ and get the answer. So you have to replace y with vx. And v and a both are variable, v and x both are variable. So y na differentiate ಮಾಡಿದಾಗ ಫಾರ್ ಎಕ್ಸಾಂಪಲ್ y ಡಿಫ್ರೆನ್ಷಿಯೇಟ್ ಮಾಡಿ ಈಗ, ಸೊ dy by dx ಇದು both are variable, ಪ್ರಾಡಕ್ಟ್ ರೂಲ್, ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್. ಸೊ ವಿ ಹಾಗೆ ಇರುತ್ತೆ, ಸೆಕೆಂಡ್ ಫಂಕ್ಷನ್ ಇಂಟು ಫಸ್ಟ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮಾಡೀನಿ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಆಗುತ್ತೆ, ಇದನ್ನು ಹಾಗೆ ಇರುತ್ತೆ. ಓಕೆ ವೈಟ್, ಎಕ್ಸ್ ಡಿಫ್ರೆನ್ಸಿಯೇಷನ್ 1 ವಿ ಹಾಗೆ ಇಟ್ರೆ ನನಗೇನು ಆಗಿದೆ ಇವತ್ತು. ಎಕ್ಸ್ ಇಂಟು ವಿ ಡಿಫ್ರೆನ್ಸಿಯೇಷನ್ ಬಂದು ಡಿ ವಿ ಬೈ ಡಿ ಎಕ್ಸ್. ಅರ್ಥ ಆಯ್ತಾ? ಸೊ ಡಿ ವೈ ಬೈ ಡಿ ಎಕ್ಸ್ ಗಳು ವಿ ಪ್ಲಸ್ ಎಕ್ಸ್ ಇಂಟು ಡಿ ವಿ ಬೈ ಡಿ ಎಕ್ಸ್. ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಎಲ್ಲ ಹೋಮೋಜಿನಿಯಸ್ ಇಕ್ವೇಷನ್ಸಲ್ಲೂ ನಾವೇನು ಮಾಡ್ತೀವಿ, ಫಸ್ಟ್ ಐಡೆಂಟಿಫೈ ಮಾಡ್ತೀವಿ ಹೋಮೋಜಿನಿಯಸ್ ಇಲ್ಲ ಅಂದ್ಬಿಟ್ಟು. ಐಡೆಂಟಿಫೈ ಆದಮೇಲೆ y is equal to vxನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಅರ್ಥ ಆಯ್ತಾ? ಅದಾದ್ಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ವೇರಿಯಬಲ್, ಅದು ಹೋಮೋಜಿನಿಯಸ್ ಇರೋದು ವೇರಿಯಬಲ್ ಸೆಪರೇಬಲ್ ಆಗ್ಬಿಡುತ್ತೆ. ವೇರಿಯಬಲ್ ಸೆಪರೇಬಲ್ ಆಗುತ್ತೆ, ನಾವು ಶಿಫ್ಟ್ ಮಾಡಿಕೊಂಡು ನಾರ್ಮಲ್ ಇಂಟಿಗ್ರೇಷನ್ ಮಾಡೋದು ಅಷ್ಟೇ. ಅದಾದಮೇಲೆ ನೀವು ಎಷ್ಟು ಇಂಟಿಗ್ರೇಷನ್ ಎಷ್ಟು ತರೋ ಇದ್ದೀರೋ ಅದರ ಬೇಸಿಸ್ ಮೇಲೆ ನಿಮ್ಗೆ ಸಕ್ಕತ್ ಈಸಿ ಅನ್ಸುತ್ತೆ ಡಿಫರೆನ್ಷಿಯಲ್ ಇಕ್ವೇಷನ್ಸ್. ಓಕೆ, ಈಗ ಇದು ಜನರಲ್ ಸಬ್ಸ್ಟಿಟ್ಯೂಷನ್, y is equal to vx and dy by dx equal to v plus x into dv by dx. ಸೊ ನಾನು ಈ ಕ್ವಶನ್ ತೊಗೊತೀನಿ ಈಗ. ಸೊ ವಾಟ್ ಈಸ್ ಮೈ dy by dx? ನಾನು ರೀಪ್ಲೇಸ್ ಮಾಡ್ತೀನಿ y is equal to vx. ಸೊ dy by dx ಏನಾಗುತ್ತೆ ನನಗೆ v plus x into dv by dx. ದಟ್ ಮಸ್ಟ್ ಬಿ ಈಕ್ವಲ್ ಟು, ಇದು ಎಕ್ಸ್ ಸ್ಕ್ವೇರ್ ಇದೆಯಲ್ವಾ, ಸೊ ಎಕ್ಸ್ ಸ್ಕ್ವೇರ್ ಹಾಗೆ ಇಡ್ತಾ ಇದ್ದೀನಿ, y ಪ್ಲೇಸಲ್ಲಿ ವಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಇದೆ ಡಿವೈಡೆಡ್ ಬೈ 2x ಇಂಟು y ಪ್ಲೇಸಲ್ಲಿ ವಿ ಎಕ್ಸ್ ಇದೆ. ಅರ್ಥ ಆಯ್ತಾ? ಸೊ ನಾವೇನು ಮಾಡ್ಬೋದು ಈಗ, ಎಕ್ಸ್ ಸ್ಕ್ವೇರ್ ಕಾಮನ್ ತಗೊಳ್ಳಿ, ಇದರಲ್ಲಿ ಎಕ್ಸ್ ಸ್ಕ್ವೇರ್ ಕಾಮನ್ ಆಯಿತಾ, ಎಕ್ಸ್ ಸ್ಕ್ವೇರ್ ಕಾಮನ್ ಬರುತ್ತೆ 1 ಪ್ಲಸ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಇದು ಎಕ್ಸ್ ಸ್ಕ್ವೇರ್ ಆಚೆ ಬರುತ್ತೆ 2v. ಯಾಕೆ ನಾವು ಇದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ರೆ, ನಿಮ್ಗೆ ಆಲ್ರೆಡಿ ನೆನಪಿದೆಯಾ, ನಾನು ಇದನ್ನು ಪ್ರೂವ್ ಮಾಡೋಕ್ಕಂದ್ರೆ ಕೂಡ ಲ್ಯಾಂಬ್ಡಾ ಸ್ಕ್ವೇರ್ ಆಚೆ ಬರ್ತಾ ಇತ್ತು, ಲ್ಯಾಂಬ್ಡಾ ಕ್ಯಾನ್ಸಲ್ ಆಗ್ತಾ ಇತ್ತು. ದಟ್ಸ್ ಅ ರೀಸನ್ ವೈ. ಒಂದು ವೇಳೆ ಇಲ್ಲಿ ಏನಾದರೂ ನೋಡಿ, ಒಂದು ವೇಳೆ ವೈ ಸ್ಕ್ವೇರ್ ಪ್ಲೇಸಲ್ಲಿ ವೈ ಕ್ಯೂಬ್ ಇದ್ದಿದ್ರೆ, ವೈ ಸ್ಕ್ವೇರ್ ಪ್ಲೇಸಲ್ಲಿ ವೈ ಕ್ಯೂಬ್ ಇದ್ದಿದ್ರೆ ವೈ ಕ್ಯೂಬ್ ಎಕ್ಸ್ ಕ್ಯೂಬ್ ಆಗುತ್ತಾ? ನಾನು ಎಕ್ಸ್ ಸ್ಕ್ವೇರ್ ಕಾಮನ್ ತೊಗೊಂಡ್ರೆ ಆದರೂ ಒಂದು ಎಕ್ಸ್ ಉಳಿದಿರುತ್ತೆ ಇಲ್ಲಿ. ದಟ್ಸ್ ವೈ ಹೋಮೋಜಿನಿಯಸ್ ಅದು ಮಾಡೋಕ್ಕಾಗೋದಿಲ್ಲ. ಪವರ್ಸ್ ಟೋಟಲ್ ಎಲ್ಲ ಸೇಮ್. ನೋಡಿ, ನಾನು ಇಲ್ಲಿ ಎಕ್ಸ್ ಹಾಕಿದೆ, ಇಲ್ಲಿ ವಿ ಎಕ್ಸ್ ಹಾಕಿದ್ರೆ ಎಕ್ಸ್ ಇದೆ, ಐ ಟುಕ್ ದ ಕಾಮನ್ ಔಟ್, ಸೊ ಎರಡು ಪವರ್ಸ್ ಕ್ಯಾನ್ಸಲ್ ಆಯಿತು. ಸೊ ನನ್ನ ಈಕ್ವೇಷನ್ ಏನಾಯ್ತು ಈಗ, ಸೊ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಹೋಮೋಜಿನಿಯಸಲ್ಲಿ ನೀವು y is equal to vx ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈ ಕಡೆ ಟರ್ಮ್ ಇದೆಯಲ್ವಾ, ಅದು ಯಾವುದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಲ್ವಾ ಆ ಟರ್ಮಲ್ಲಿ ಎಕ್ಸು ನೀವೇನು ಸಬ್ಸ್ಟಿಟ್ಯೂಟ್ ಮಾಡ್ತೀರೋ ಅದೆಲ್ಲ ಕ್ಯಾನ್ಸಲ್ ಆಗಬೇಕು. ಇಟ್ ಶುಡ್ ಕಂಪ್ಲೀಟ್ಲಿ ಬಿಕಮ್ ಇನ್ ಟರ್ಮ್ಸ್ ಆಫ್ ವಿ ಅಲೋನ್. ಅರ್ಥ ಆಯ್ತಾ? ಇದು ವಿ ಅಲೋನ್ ಆಗಿರಬೇಕು. ಈಗ ಬನ್ನಿ, ಸೊ ಆಮೇಲೆ ಮುಗೀತು. ಸೊ ನಾವು ದಿಸ್ ಇಕ್ವೇಷನ್, ದಿಸ್ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಹ್ಯಾಸ್ ಗಾಟ್ ಕನ್ವರ್ಟೆಡ್ ಇಂಟು ವೇರಿಯಬಲ್ ಸಪ್ರೇಬಲ್. ಸಪ್ರೇಟ್ ಮಾಡ್ಬೋದು. ಈಗ ಸಪ್ರೇಟ್ ಮಾಡಿ ನೋಡಿ, ಬರೀ ವಿ ಇದೆಯಾ, ಇದು ಅಲ್ಲೊಂದು ವಿ ಇದೆಯಾ, ಇಲ್ಲಿ ತೊಗೊಂಬನ್ನಿ ಈ ಕಡೆ ಇಡಿ. ಎಕ್ಸ್ ಇಂಟು ಡಿ ವಿ ಬೈ ಡಿ ಎಕ್ಸ್ ಇದೆಯಾ, ಆ ಡಿ ವಿನ ತೊಗೊಂಡು ಈ ಕಡೆ ಇಡಿ. ಆ ಎಕ್ಸ್ ಡಿ ಎಕ್ಸ್ ಆ ಕಡೆ ಅಲ್ಲೇ ಇಟ್ಕೊಳ್ಳಿ ಬೇಕಾದ್ರೆ. ಸೊ ಡಿ ಎಕ್ಸ್ ಕೆಳಗಡೆ ಇದೆಯಲ್ವಾ, ಸೊ ಎಕ್ಸ್ ಡಿ ಎಕ್ಸ್ ಈ ಕಡೆ ತೊಗೊಂಬನ್ನಿ, ಏನೋ ಆ ಕಡೆ ಈ ಕಡೆ ಶಿಫ್ಟ್ ಮಾಡಿ ಯು ಗೆಟ್ ದ ಆನ್ಸರ್. ದ್ಯಾಟ್ಸ್ ಇಟ್. ಇಲ್ಲಿಂದ ನಾರ್ಮಲ್ ಇಂಟಿಗ್ರೇಷನ್, ನಿಮ್ಗೆ ಇಂಟಿಗ್ರೇಷನ್ ಗೊತ್ತಿದೆ, ಇದು ಈಸಿ ಇಟ್ ಇಸ್. ಸೊ ನಾವೇನು ಮಾಡೋಣ ಈಗ, ಸೊ ಬ್ರಿಂಗ್ ದ ವಿ ದಿಸ್ ಸೈಡ್. ಏನಾಗುತ್ತೆ ಈಗ, ಸೊ ಎಕ್ಸ್ ಇಂಟು, ಸೊ ನಾನೇನು ಮಾಡ್ತೀನಿ ಅಂದರೆ ಎಕ್ಸ್ ಇಂಟು ಡಿ ವಿ ಬೈ ಎಕ್ಸ್ ಈ ಕಡೆ ಕರ್ಕೊಂಡ್ಬರ್ತೀನಿ. ಈ ವಿ ಸ್ಕ್ವೇರ್ 1 ಪ್ಲಸ್ ವಿ ಸ್ಕ್ವೇರ್ ಬೈ 2 ವಿನ ಆ ಕಡೆ ಕರ್ಕೊಂಡು ಹೋಗ್ತೀನಿ. ಏನಾಗುತ್ತೆ ನನಗೆ ವಿ ಪ್ಲಸ್, ಸೊ ವಿ ಪ್ಲಸ್ ಎಕ್ಸ್ ಇಂಟು ಡಿ ವಿ ಬೈ ಡಿ ಎಕ್ಸ್, ವಿ ಪ್ಲಸ್ ವಿ ಪ್ಲಸ್ 1 ಪ್ಲಸ್ ವಿ ಸ್ಕ್ವೇರ್ ಇಂಟು 2v minus, sorry, it's okay, bidi. I keep x dy here only, dx, and bring the v this side, so I'll get 1 plus v square divided by 2v minus v minus
ದಿಸ್ ವಿ ಈ ಕಡೆ ಬಂದರೆ ಮೈನಸ್, ವಿ ಈ ಕಡೆ ಕರ್ಕೊಂಬರ್ತಾ ಇದ್ದೀನಿ ಮೈನಸ್. ಸೊ ಇದು ಅಲ್ಲೇ ಇಡ್ತಾ ಇದ್ದೀನಿ. ಓಕೆ, ಎಕ್ಸ್ ಇಂಟು ಡಿ ವಿ ಬೈ ಡಿ ಎಕ್ಸ್ ಇಷ್ಟ ಆಗುತ್ತಾ, 1 ಪ್ಲಸ್ ವಿ ಸ್ಕ್ವೇರ್ ಇದು ಮೈನಸ್ ಎಲ್ ಸಿ ಎಮ್ ಬರುತ್ತೆ ಇಲ್ಲಿ, ಮೈನಸ್ 2v ಇಂಟು ವಿ ಮೈನಸ್ 2v ಸ್ಕ್ವೇರ್ ಡಿವೈಡೆಡ್ ಬೈ 2v, ದಟ್ ಈಸ್ ಎಕ್ಸ್ ಇಂಟು ಡಿ ವಿ ಬೈ ಡಿ ಎಕ್ಸ್. ಸೊ ನಂತರ ಏನು ಬರುತ್ತೆ ಇಲ್ಲಿ 1 ಮೈನಸ್ ವಿ ಸ್ಕ್ವೇರ್ ಡಿವೈಡ್ ಬೈ 2v, ದಟ್ ಈಸ್ ಎಕ್ಸ್ ಇಂಟು ಡಿ ವಿ ಬೈ ಡಿ ಎಕ್ಸ್. ಅದಾದ್ಮೇಲೆ ಏನು ಮಾಡ್ತೀವಿ ಈಗ, ಶಿಫ್ಟ್ ದ ವೀಸ್ ಒನ್ ಸೈಡ್, ಎಕ್ಸ್ ಅದರ್ ಸೈಡ್. ಇಲ್ಲಿ ಡಿ ವಿ ಇಲ್ಲೇ ಇಟ್ಕೊಳ್ಳೋ ಡಿ ವಿನ, ಡಿ ವಿ ಇಲ್ಲೇ ಇರುತ್ತೆ, ಇಂಟು 2v ಡಿವೈಡ್ ಬೈ 1 ಮೈನಸ್ ವಿ ಸ್ಕ್ವೇರ್. ಈ ಕಡೆ ಹೋದಾಗ ರೆಸಿಪ್ರೋಕಲ್ ಆಗುತ್ತೆ. ಇದು ಈ ಕಡೆ ಎಕ್ಸ್ ಬೈ ಡಿ ಎಕ್ಸ್ ಈ ಕಡೆ ಬಂದರೆ ರೆಸಿಪ್ರೋಕಲ್ ಆಗುತ್ತೆ. ಸೊ ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್. ಈಗ ಇಂಟಿಗ್ರೇಟ್ ಮಾಡೋಕ್ಕೆ ನೋಡಿದ್ರಾ. ಸೊ ಬೈ ರಿಪ್ಲೇಸಿಂಗ್ y is equal to vx, so it got converted in terms of only v, and that can be variable separable. ಅದನ್ನು ವೇರಿಯಬಲ್ ಸೆಪರೇಬಲ್ ಯೂಸ್ ಮಾಡಿಬಿಟ್ಟು ನಾರ್ಮಲ್ ಇಂಟಿಗ್ರೇಷನ್ ಮಾಡಬೇಕು. ಇಲ್ಲಿ ವಿಡಿಯೋ ಪಾಸ್ ಮಾಡಿ ನೀವೇ ಇಂಟಿಗ್ರೇಷನ್ ಮಾಡಿ ಅಷ್ಟೇ. ಸೊ ವಾಟ್ ಇಸ್ ಆನ್ಸರ್ ಫಾರ್ ದಿಸ್ ಗೊತ್ತಿದೆಯಾ, ನೆನಪಿದೆಯಾ? ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್. ವಾಟ್ ಇಸ್ ಡಿಫ್ರೆನ್ಸಿಯೇಷನ್ ಆಫ್ ಡಿನಾಮಿನೇಟರ್ ಡಿಫ್ರೆನ್ಸಿಯೇಷನ್, ವಿ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 1 0ನಾ, ವಿ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2vನ, ಮೇಲೆ 2 ಇದೆಯಾ, 2 ಇದೆ ಬಟ್ ನೆಗೆಟಿವ್ ಬೇಕು ನನಗೆ, ನೆಗೆಟಿವ್ ಇಲ್ಲ. ನಿನ್ಗೆ ಏನು ಬೇಕೋ ಅದಿಲ್ಲ ಅಂತ ಹೇಳಿದ್ರೆ ಸಬ್ಸ್ಟ್ಯೂಟ್ ಮಾಡಿ ಡಿವೈಡ್ ಮಾಡ್ಕೊ. ಮೈನಸ್ ಆಗ್ತಾ ಇದ್ದೀನಿ, ಇಲ್ಲೊಂದು ಮೈನಸ್ ಆಗ್ತಾ ಇದ್ದೀನಿ, ಆಯಿತಾ? ಸೊ ಏನಾಯ್ತು ಆನ್ಸರ್ ನನಗೆ? ಸೊ ಡಿ ವಿ ಇಲ್ಲಿ ಬರಬೇಕು, ಇಟ್ಸ್ ಓಕೆ. ಸೊ ದಿಸ್ ಇಂಟು ಡಿ ವಿ ಅಂತ, ಫೈನ್. ಸೊ ಆಯಿತಾ, ನೆಕ್ಸ್ಟ್ ಮೈನಸ್ 2v ಇಂಟು ದಿಸ್ ಒನ್ ಇಂಟಿಗ್ರೇಟ್ ಮಾಡಿದ್ರೆ ಅಂತ ಬೇಸಿಕಲಿ ನನಗೀಗ ಇಲ್ಲಿ. ಸೊ ಇಂಟಿಗ್ರೇಷನ್ ಆಫ್ ದಿಸ್ ವಾಟ್ ಹ್ಯಾಪನ್ಸ್, ಸೊ ಮೈನಸ್ ಲಾಗ್ ಆಫ್ 1 ಮೈನಸ್ ವಿ ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು ಲಾಗ್ ಎಕ್ಸ್. ಎಲ್ಲ ಲಾಗೆ ಇದೆಯಾ, ನಾವು ಲಾಗೆ ಅಂತ ತೊಗೊಳ ಬಿಡಿ, ಲಾಗ್ ಸಿ ಆಸ್ ದ ಕಾನ್ಸ್ಟೆಂಟ್, ಆಯಿತಾ? ನೆಗೆಟಿವ್ ಇದೆಯಾ, ಈ ನೆಗೆಟಿವ್ ನಾನು ಆ ಕಡೆ ಶಿಫ್ಟ್ ಮಾಡಿಬಿಡ್ತೀನಿ, ಇದಕ್ಕೆ ಕೊಟ್ಬಿಡ್ತೀನಿ ಮೈನಸ್ಗೆ. ಸೊ ವಿಲ್ ಕೀಪ್ ನೆಗೆಟಿವ್ ಆ ಸೈಡ್ ಬಿಡಿ, ಲಾಗ್ ಎಕ್ಸ್ ನೆಗೆಟಿವ್ ಈ ಕಡೆ ಶಿಫ್ಟ್ ಮಾಡ್ತೀನಿ, ಲಾಸ್ಟಲ್ಲಿ ಇಟ್ಬಿಟ್ಟು ಲಾಗ್ ಸಿ. ಸೊ ಲಾಗ್ ಆಫ್ 1 ಮೈನಸ್ ವಿ ಸ್ಕ್ವೇರ್ ಮೈನಸ್ ಲಾಗ್ ಎಕ್ಸ್ ಪ್ಲಸ್ ಲಾಗ್ ಸಿ ಅಂತ ಬರ್ಕೊತೀನಿ. ಮತ್ತೆ ಈಗೇನು ಗೊತ್ತಾ, ಇಲ್ಲಿ ಒಂದು ಇಲ್ಲಿ ಸಿ ಅಂತ ಹಾಕಿದ್ರೆ ಮತ್ತೆ ಸಿ ಒನ್ ಅಂತ ಹಾಕೊಬೋದು. ಸೊ ನಾಟ್ ರಿಕ್ವೈರ್ಡ್, ಎನಿಥಿಂಗ್ ಇಸ್ ಫೈನ್. ನೀವು ಅಷ್ಟೊಂದು ಸಿ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ, ಓಕೆ? ಆ್ಯಂಡ್ ಸೊ ಈ ರೀತಿ ಬಂತ ಎನಿ ಚೇಂಜಸ್ ಅಷ್ಟೇ ಸಬ್ಸ್ಟ್ಯೂಟ್ ಮಾಡಿ ಮಕ್ಕಳಿಗೆ. ಜಸ್ಟ್ ಸಬ್ಸ್ಟ್ಯೂಟ್, ವಿ ಗೋಟ್ ದ ಆನ್ಸರ್ ನಾವು. ಜಸ್ಟ್ ಸಬ್ಸ್ಟ್ಯೂಟ್ y as back. What is now y in this case? v is equal to y by x. Substitute ಮಾಡಿ ವಾಪಸ್ ಇರಲಿ. So log of 1 by y square minus x square, that should be equal to, ಇದು ನಿಮ್ಮ ಇಂಟಿಗ್ರೇಷನ್ ರಿವಿಷನ್ ಅಷ್ಟೇ, ಇನ್ನೇನಿಲ್ಲ. log x plus log c, ಆಯಿತಾ? ಸೊ log of x square minus y square by x square, ನಾನು ಇದು ಲಾಗ್ ಈ ಕಡೆ ತೊಗೊತೀನಿ, ಪ್ಲಸ್ ಲಾಗ್ ಸಿ ಬರುತ್ತೆ, ಶುಡ್ ಬಿ ಸಾರಿ ಲಾಗ್ ಎಕ್ಸ್ ಶುಡ್ ಬಿ ಈಕ್ವಲ್ ಟು ಲಾಗ್ ಸಿ ಅಂತ ಬರುತ್ತೆ. ಎಮ್ ಪ್ಲಸ್ ಎನ್, ಲಾಗ್ ಎಮ್ ಇಂಟು ಲಾಗ್ ಎನ್, ದಟ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್, ಎಮ್ ಪ್ಲಸ್ ಇಂಟು ಎಕ್ಸ್ ಬರುತ್ತೆ, ಲಾಗ್ ಎಮ್ ಇಂಟು ಎನ್, ದಟ್ಸ್ ಲಾಗ್ ಸಿ, ಆ್ಯಂಡ್ ಎಕ್ಸಸ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಗೆಟ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್, ಲಾಗ್ ಹೋದರೆ ನಿಮಗೆ ಒಂಥರ ಸಿ ಎಕ್ಸ್ ಅಂತ ಏನು ಆನ್ಸರ್. ದಟ್ ಇಸ್ ಸಿ, ಇದು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಇರುತ್ತೆ, ಒಂದು ಎಕ್ಸ್ ಕ್ಯಾನ್ಸಲ್ ಆಯಿತು, ಇಲ್ಲಿ ಗೆಟ್ ಲಾಗ್ ಸಿನು ಲಾಗ್ ಹೋಯಿತು, ಸಿ ಇದೆ. ಸೊ ವಿ ಈಕ್ವೇಟಿಂಗ್ ದಿಸ್ ಇನ್ಸೈಡ್ ಟು ಸಿ ಆ್ಯಂಡ್ ಗೆಟ್ ದ ಆನ್ಸರ್. ಅರ್ಥ ಆಯ್ತಾ ಕ್ಲಿಯರಾಗಿ? ಇಷ್ಟೇ ಮಕ್ಕಳು, ಇಟ್ಸ್ ವೆರಿ ಸಿಂಪಲ್. ಹೋಮೋಜಿನಿಯಸ್ ಅಂದರೆ ಇಷ್ಟೇ. ಅಂದರೆ ಅಫ್ಕೋರ್ಸ್ ಈ ಇಂಟಿಗ್ರೇಷನ್ ಪಾರ್ಟ್ ಇದೆಯಲ್ವಾ, ಇದು ಕಾಂಪ್ಲಿಕೇಟ್ ಆಗುತ್ತೆ, ಬಟ್ ಹೋಮೋಜಿನಿಯಸ್ ಪ್ರೂವ್ ಮಾಡೋದು, ಕನ್ವರ್ಟ್ ಮಾಡೋದು ವಿಗೆ, ಅದೆಲ್ಲ ಈಸಿ. ಅರ್ಥ? ಒಂದು ವೇಳೆ ಸಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ನಾವು ಬೋರ್ಡ್ ಎಕ್ಸಾಮ್ಸ್ ಹೋಮೋಜಿನಿಯಸ್ ಕೇಳಿದ್ರು, ಅಟ್ಲೀಸ್ಟ್ ನಿಮಗೆ ವಿ ಸಬ್ಸ್ಟ್ಯೂಟ್ ಮಾಡೋದು ಸಿಂಪ್ಲಿಫೈಡ್ ಗೊತ್ತಿರಬೇಕಲ್ವಾ, ಅದಕ್ಕೋಸ್ಕರ. ಆ್ಯಂಡ್ ನೆಕ್ಸ್ಟು ವಿಡಿಯೋ ಪಾಸ್ ಮಾಡಬೇಕು, ಇದು ನೀವೇ ಸಾಲ್ವ್ ಮಾಡಬೇಕು. ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಐ ಥಿಂಕ್ ಇದೇನು ವಾಟ್ ಎವರ್ ದ ಆನ್ಸರ್ ಯು ಗೆಟ್ ಫಾರ್ ದಿಸ್ ಪ್ಲಸ್ ಅಲ್ವಾ? ಓ ಐ ಮೇಡ್ ಎ ಮಿಸ್ಟೇಕ್ ಐ ಗೆಸ್. ಪ್ಲಸ್ ಮೈನಸ್ ಅಲ್ವಾ? ಓಕೆ ಯಾ, ನೋಡೋಣ ಬಿಡಿ. ಮೇ ಬಿ ಇದು ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಸಿ ಎಕ್ಸ್ ಅಂತ ಹೇಳಿದ್ರೆ, ಲೆಟ್ಸ್ ಸಿ ವಾಟ್ ಯು ಗೋನ್ ಗೆಟ್ ಫಾರ್ ದಿಸ್ ನಾವು. ಸೊ ನಾನೀಗ y is equal to vx, ಅಗೇನ್ ವಾಟ್ ಯು ಶುಡ್ ಡು, ವಿಡಿಯೋ ಪಾಸ್ ಮಾಡೋಕ್ಕೂ ನೀವೇ ಟ್ರೈ ಮಾಡಬೇಕು. ಸೊ ಈಗ ವಾಟ್ ವಿಲ್ ಡು, ಸೊ ವೇರಿಯೇಬಲ್ ಸೆಪರೇಟ್ ಆಗೋದಿಲ್ಲ, ಬಿಕಾಸ್ ಇನ್ನೊಂದು ಹೋಮೋಜಿನಿಯಸ್ ಅಂದರೆ ನೋಡಿ ಈಸಿ ಗೇಸ್ ಮಾಡ್ಬೋದು. ಎಕ್ಸ್ ಪವರ್ 1 ಇದೆ, y ಪವರ್ 1 + 1 2 ಇದೆ, ಇಲ್ಲಿ 2 ಇದೆ, ಇಲ್ಲೂ 2 ಇದೆ. ಸಮ್ವಾಟ್ ಇಟ್ ಇಸ್ ಲೈಕ್ ಹೋಮೋಜಿನಿಯಸ್. ಇಲ್ಲ ನೀವು ಲ್ಯಾಂಬ್ಡಾ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೇಮ್ ಆನ್ಸರ್ ಬರುತ್ತೆ. ನಾವೇನು ಮಾಡೋಣ ಈಗ, ವಿ ಹ್ಯಾವ್ ಟು ಕೀಪ್, ಓಕೆ, ಐಲ್ ಕೀಪ್ 2xy dy ಹಿಯರ್ ಓನ್ಲಿ, ಐಲ್ ಶಿಫ್ಟ್ ದಿಸ್ ಸೈಡ್, ಮೈನಸ್ ಎಕ್ಸ್ ಸ್ಕ್ವೇರ್
ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಂಟು ಡಿ ಎಕ್ಸ್ ಆಯಿತಾ. ಅದಾದಮೇಲೆ ಡಿ ವೈ ಬೈ ಡಿ ಎಕ್ಸ್ ಅಂತ ಬರುತ್ತೆ. ಸೇಮ್ ಡಿ ವೈ ಬೈ ಡಿ ಎಕ್ಸ್ ನಮಗೆ, ಸೊ ಡಿ ವೈ ಬೈ ಡಿ ಎಕ್ಸ್ ಬಂದು ಮೈನಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ನಿಮಗೆ 2xy ಬರುತ್ತೆ. ಅಥವಾ ಸೇಮ್ ಆಸ್ ಪ್ರೀವಿಯಸ್ ಕ್ವಶನ್. ಪ್ರೀವಿಯಸ್ ಏನಿತ್ತು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಲ್ವಾ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ನೆಗೆಟಿವ್ ಇದೆ. ಸೊ ನೆಗೆಟಿವ್ ಅಂದರೆ ಇಫ್ ಯು ವಾಂಟ್ ಟು ರಿಮೂವ್ ದ ನೆಗೆಟಿವ್, ವಾಟ್ ಯು ಶುಡ್ ಡೂ, just multiply inside, that is this becomes negative, this becomes positive. So y square minus x square divided by 2xy ಬರುತ್ತೆ, ಮುಗೀತು. ಸೊ ಇದಾದ್ಮೇಲೆ ನೀವೇ ಸಾಲ್ವ್ ಮಾಡ್ಕೊಂಡು ಹೋಗಿ, ವಿಡಿಯೋ ಪಾಸ್ ಮಾಡಿ ನೀವೇ ಸಾಲ್ವ್ ಮಾಡೋಕ್ಕೆ, ಸೇಮ್ ಆಸ್ ಪ್ರೀವಿಯಸ್ ಕ್ವಶನ್. y is equal to vx, ಐ ಥಿಂಕ್ ಸ್ವಲ್ಪ ಚೇಂಜಸ್ ಆಗುತ್ತೆ ಇಲ್ಲಿ. ಸೊ ವಾಟ್ ಈಸ್ dy, ಸೊ ಮೈ ಸಬ್ಸ್ಟಿಟ್ಯೂಷನ್ y is equal to vx, so dy by dx becomes what, v plus x into dv by dx. Therefore this becomes now v plus x into dv by dx. ಎಲ್ಲದಕ್ಕೂ ಇದೆ, ಎಲ್ಲ ಕ್ವಶನ್ಗೂ ಇಷ್ಟ. ಇಲ್ಲಿ ನಾನೇನು ಮಾಡ್ತೀನಿ, ವಿ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ವಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2x ಇಂಟು ವಿ ಎಕ್ಸ್. ಸೊ ಇಫ್ ಐ ಟೇಕ್ ಕಾಮನ್ ಅನ್ಸುತ್ತಲ್ವಾ, ಓಕೆ, ಇಫ್ ಐ ಟೇಕ್ ಕಾಮನ್ ಎಕ್ಸ್ ಸ್ಕ್ವೇರ್, ಟೇಕ್ ಕಾಮನ್ ಎಕ್ಸ್ ಸ್ಕ್ವೇರ್, ಅದಾದಮೇಲೆ ಏನು ಸಿಗುತ್ತೆ ನನಗೆ ಇಲ್ಲಿ ವಿ ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ 2v. ಓಕೆ, ಇಲ್ಲೂ ಮತ್ತೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಇರುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್, ಯು ಗೋನ್ ಟು ಗೆಟ್ ವಿ ಸ್ಕ್ವೇರ್ ಮೈನಸ್ ಡಿವೈಡ್ ಬೈ 2v. ಸೊ ಯು ಗೋನ್ ಟು ಗೆಟ್ ವಿ ಇಂಟು ಎಕ್ಸ್ ಇಂಟು ಡಿ ವಿ ಬೈ ಡಿ ಎಕ್ಸ್, ದಟ್ ಮಸ್ಟ್ ಬಿ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ 2v. ಶಿಫ್ಟ್ ದ ವಿ ದಿಸ್ ಸೈಡ್, ಎಕ್ಸ್ ಇಂಟು ಡಿ ವಿ ಬೈ ಡಿ ಎಕ್ಸ್ ಮಸ್ಟ್ ಬಿ ಈಕ್ವಲ್ ಟು v square minus 2v square minus v square. ಅರ್ಥ ಇದೆ ಇದು, ವಿ ಸ್ಕ್ವೇರ್ ಮೈನಸ್ 2v ಸ್ಕ್ವೇರ್, ಇದು 1v ಸ್ಕ್ವೇರ್, ಇದು 2v ಸ್ಕ್ವೇರ್. ಸೊ ಇದು ಪ್ಲಸ್ಸು, ಇದು ಮೈನಸ್ಸು, ಪ್ಲಸ್ 1 ಮೈನಸ್ 2 ಮೈನಸ್ 1 ಮೈನಸ್ ವಿ ಸ್ಕ್ವೇರ್, ಮೈನಸ್ ಇದೆ, ಇದಕ್ಕೂ ಮೈನಸ್ಸು ಕಾಮನ್ ತೊಗೊತಾ ಇದ್ದೀನಿ. ಐ ಗೆಟ್ ದ ಆನ್ಸರ್ ಲೈಕ್ ದಿಸ್. ಅರ್ಥ ಆಯ್ತಾ? ಈ ನೆಗೆಟಿವ್ ಈ ಕಡೆ ಬೇಡ, ಈ ಕಡೆ ಶಿಫ್ಟ್ ಮಾಡಿಬಿಡಿ. ಓಕೆ, ಕ್ಯಾನ್ ಐ ಇಂಟರ್ಚೇಂಜ್ ನಾವು, ಯು ಕ್ಯಾನ್ ಶಿಫ್ಟ್ ದಿಸ್ ಸೈಡ್. ಸೊ 2v divided by, ಇದೊಂದು ಬೇಜನ್ ಈಸಿ, 2v divided by 1 plus v square, ಡೈರೆಕ್ಟ್ಲಿ 1 plus v square ಬರ್ತವೆ. 2v divided by 1 plus v square into dv, ఇక్కడ ನೆಗೆಟಿವ್ ಅಲ್ಲೇ ಇರಲಿ, dx by x ಇಂಟಿಗ್ರೇಟ್, ಅಷ್ಟೇ. ಇಂಟಿಗ್ರೇಟ್ ಮಾಡಿ ಆನ್ಸರ್ ಅದೇ ಬರುತ್ತೆ. ಸೊ ಇದು ನೋಡಿ, ಡೈರೆಕ್ಟ್ ಇದು f dash x by f of x. ವಾಟ್ಸ್ ಆನ್ಸರ್? log f of x, log of 1 plus v square equal to minus, I think ಸೇಮ್ ಬರ್ತಾ ಇದೆ. ಐ ಥಿಂಕ್ ವಿಲ್ ಗೆಟ್ ಜಸ್ಟ್ ಪ್ಲಸ್ ನಿಮ್ ಬರುತ್ತೆ ಅಷ್ಟೇ, ನಿಮ್ಗೆ ಇನ್ನೇನಿಲ್ಲ. ಸೊ ಲಾಗ್ ಆಫ್ 1 ಪ್ಲಸ್ ವೈ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್, ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೋಣ, ಪ್ಲಸ್ ಲಾಗ್ ಆಫ್ ಎಕ್ಸ್, ಇದು ಮತ್ತೆ ಲಾಗ್ ಅನ್ನು ಬರ್ಕೊಳ್ಳಿ, ಲಾಗ್ ಸಿ ಅಂತ, ಈಕ್ವಲ್ ಟು ಲಾಗ್ ಸಿ. ಸೊ ಅಷ್ಟೇ ಮಕ್ಕಳು, ಸೇಮ್ ಆನ್ಸರ್. ಮ್ಯಾಥ್ಸ್ ಹೆಂಗೆ ಗೊತ್ತಾ, ಸಾಲ್ವ್ ಮಾಡ್ತಾ ಇದ್ದರೆ ನಿಮಗೆ ಒಂಥರ ಅನ್ಸ್ಬಿಡೆ ಸೇಮ್ ಗೊತ್ತಿರೋದೇ ಬಿಡುವ, ಎಕ್ಸೈಸ್ ಕ್ಯಾನ್ಸಲ್ ಆಗುತ್ತೆ. ಬಟ್ ದೇರ್ ಸಮ್ ವೆರಿ ಗುಡ್ ಚಾಲೆಂಜಿಂಗ್ ಕ್ವಶನ್ಸ್. ಇಟ್ಸ್ ನಾಟ್ ಲೈಕ್ ಆಲ್ವೇಸ್ ಟು ಗೆಟ್ ವೆರಿ ಈಸಿ ಕ್ವಶನ್ಸ್. ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಈಸಿ ಇರುತ್ತೆ, ಬಟ್ ನಾಟ್ ಇನ್ ಆಲ್ ದಿಸ್ ಥಿಂಗ್ಸ್. ಸಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಅದು ಮೈನಸ್ ಬಂದು ಪ್ಲಸ್ ಬಂತು, ಅದೇನು ಬಂದು. ಓಕೆ, ಲೆಟ್ಸ್ ಗೋ ಫಾರ್ ದಿಸ್ ನೆಕ್ಸ್ಟ್ ಕ್ವಶನ್ ಮಕ್ಕಳೇ. Next, so again 2xy plus y square minus 2x square is equal to dy by dx. So same try ಮಾಡಿ, ಹೋಮೋಜಿನಿಯಸ್ ಅಲ್ವಾ, x square y square xy ಇರುತ್ತೆ. ಇನ್ನೊಂದು ಕೆಲವೊಂದು ಕಡೆ ನಾನು ಕೆಲವೊಂದು ಈಸಿ ಕ್ವಶನ್ ತೊಗೊಂಡಿದ್ದೀನಿ, ಕೆಲವೊಂದು ಕಡೆ ವಿಲ್ ಗೆಟ್ ಓನ್ಲಿ x by y ಅಂತ ಟರ್ಮ್ ಇರುತ್ತೆ. ಅಗೇನ್ ದಟ್ಸ್ ಎಲ್ಲ ಕಡೆ x by y ಟರ್ಮ್ ಇರುತ್ತೆ. ನೀವು ಡಿವೈಡ್ ಮಾಡಿದಾಗ ಎಲ್ಲ ಟರ್ಮ್ಸ್ x by y ಆಗುತ್ತೆ, ಅದು ಕೂಡ ಹೋಮೋಜಿನಿಯಸ್. ಅರ್ಥ ಆಯ್ತಾ? ಬಟ್ ಓಕೆ, ಲೆಟ್ಸ್ ಟೇಕ್ ದಿಸ್ ಕ್ವಶನ್. ನಾನೇನು ಮಾಡ್ತೀನಿ ಈಗ, ಐ ಹ್ಯಾವ್ ಟು ಗೆಟ್ ಇನ್ dy by dx ಫಾರ್ಮ್ನ ಇದನ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ. ಸೊ ನನಗೆ 2x ಸ್ಕ್ವೇರ್ dy by dx ಬರುತ್ತೆ. ಸೊ dy by dx ಏನಾಗುತ್ತೆ, 2x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಡಿವೈಡ್ ಬೈ 2x ಸ್ಕ್ವೇರ್ ಬರುತ್ತೆ. ಸೊ ನಾನು ಸ್ಟೆಪ್ಸ್ ತೋರಿಸ್ತೀನಿ. ಓಕೆ, ಅಗೇನ್ ದೇ ಆಸ್ಕ್ ಯು ಟು ಪ್ರೂವ್ ದ ಹೋಮೋಜಿನಿಯಸ್, ಸೇಮ್ ವೇ ಕ್ಯಾನ್ ಪ್ರೂವ್ ಇಟ್ ಮಕ್ಕಳೇ. ಇಫ್ ಯು ವಾಂಟ್ ಐ ವಿಲ್ ಪ್ರೂವ್ ದಿಸ್
ಸೇಮೇ ಬರುತ್ತೆ, dy by dx ಬರುತ್ತಾ. ನಾನು dy by dx ಏನಾಯಿತು, dy by dx ಬಂದು dy by dx ಬಂದು 2xy plus y square, 2xy y square divided by 2x square. So if you want to replace if you want to check whether homogeneous or not, what you should do, you to replace you replace x with lambda x, y with lambda y, and you will get back same question. Of course you will get, because il lambda x x square barutta, il lambda y square, sorry, illen barutte nimge illi lambda y square barutta, matte lambda square, illu lambda square barutte, illu lambda square barutte, because sorry, lambda x lambda y, lambda into lambda lambda square, xy ಹಾಗೆ ಇರುತ್ತೆ. ಇಲ್ಲೂ ಲ್ಯಾಂಬ್ಡಾ ಸ್ಕ್ವೇರ್ ಬರುತ್ತೆ, ಇಲ್ಲೂ ಅಷ್ಟೇ ಲ್ಯಾಂಬ್ಡಾ ಸ್ಕ್ವೇರ್ ಬರುತ್ತೆ. ಲ್ಯಾಂಬ್ಡಾ ಕಾಮನ್ ತೊಗೊಂಡ್ರೆ ಎರಡು ಕಡೆ ಲ್ಯಾಂಬ್ಡಾ ಸ್ಕ್ವೇರ್ ಕಾಮನ್ ತೊಗೊಂಡ್ರೆ ನಿಮ್ಗೆ ಮತ್ತೆ ವಾಪಸ್ ಅದೇ ಬರುತ್ತೆ. ಸೊ ದೇರ್ಫೋರ್ ಇಟ್ ಇಸ್ ಪ್ರೂವ್ಡ್. ಸೊ ಪ್ರೂವಿಂಗ್ ಕೇಳಿದ್ರೆ ಲ್ಯಾಂಬ್ಡಾ ಎಕ್ಸ್ ಲ್ಯಾಂಬ್ಡಾ ವೈ ರಿಪ್ಲೇಸ್ ಮಾಡಿ ಮತ್ತೆ ವಾಪಸ್ ಅದೇ ಬರುತ್ತೆ. ಆಯಿತಾ, ಇದು ಪ್ರೂವಿಂಗು ಬರುತ್ತೆ ಬಿಡಿ. ಓಕೆ, ನೆಕ್ಸ್ಟ್ ಈಗ ವಾಟ್ ನಾವೇನು ಮಾಡಿ ಈಗ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇನ್ನು ಹೆಂಗೆ ಮಾಡ್ತೀರಾ, ಇದು ವೇರಿಯೇಬಲ್ಸ್ ಸಪ್ರೇಬಲ್ ಆಗೋದಿಲ್ಲ. ಆ್ಯಂಡ್ ಮೋರ್ ಕ್ಲಿಯರ್ಲಿ ಪವರ್ಸ್ ನೋಡಿ ಗೊತ್ತಾಗುತ್ತೆ ಇದು ಹೋಮೋಜಿನಿಯಸ್ ಅಂತ. ನಾವೇನು ಮಾಡೋಕ್ಕೆ y is equal to vx. ಸೊ ಸೇಮ್ ಸಬ್ಸ್ಟಿಟ್ಯೂಷನ್, y is equal to vx and dy by dx ಏನಾಗುತ್ತೆ, v plus x into dv by dx. ರಿಪ್ಲೇಸ್ ಮಾಡಿದ್ದೀನ, v plus x into dv by dx must be in the place of this, and we are going to write 2x into vx plus v square x square divided by 2x square. ಅಲ್ಲ, x ಅಂದರೆ ವಿ ಎಕ್ಸ್ ಅಲ್ವಾ, y is ವಿ ಎಕ್ಸ್ ಅಲ್ವಾ. ಓಕೆ ಫೈನ್. ನೆಕ್ಸ್ಟು ಎಕ್ಸ್ ಸ್ಕ್ವೇರ್ ಕಾಮನ್ ತೊಗೊಬೇಕು. ಓ ಈಸಿ ನೋಡಿ, ಇಲ್ಲಿ ಏನು ಗೊತ್ತಾ, 2x ಸ್ಕ್ವೇರ್ ತೊಗೊಬೇಕು. ಸೊ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ನಮ್ಮ ಇಂಟಿಗ್ರೇಷನ್ ಬೇಜನ್ ಈಸಿ ಆಗ್ಬಿಡ್ತು. ಎಂತಕ್ಕೆ ಇಂಟಿಗ್ರೇಷನ್ ಈಸಿ ಅಂತ ಹೇಳಿದ್ರೆ 2v ಡಿವೈಡ್ ಬೈ ವಿ ಸ್ಕ್ವೇರ್ ಬೈ 2. ಅದು ಇಂಟಿಗ್ರೇಷನ್ ಯಾರು ಬೇಕಾದ್ರೂ ಮಾಡ್ಬೋದು. 2v ಕ್ಯಾನ್ಸಲ್ ಆಗುತ್ತೆ. ಇಲ್ಲೂ ಒಂದು ವೇಳೆ ವಿ ಅಂತ ಬಂದುಬಿಟ್ಟಿದ್ರೆ ಆಗ ಸ್ವಲ್ಪ ಇಶ್ಯೂ ಆಗುತ್ತೆ. ಅಂತ ಇಶ್ಯೂ ಅಂತೇನಿಲ್ಲ, ಇಂಟಿಗ್ರೇಷನ್ ಗೊತ್ತಿರಬೇಕು ಅಷ್ಟೇ, ಇನ್ನೇನಿಲ್ಲ. ಪ್ರಾಪರಾಗಿ ಇಂಟಿಗ್ರೇಷನ್ ಗೊತ್ತಿದ್ರೆ ಈಸಿ ಇಟ್ ಇಸ್. ಸೊ ದಟ್ಸ್ ವೈ ಇಟ್ ಬಿಕಮ್ ಈಸಿ. ಐ ಥಿಂಕ್ ದಿಸ್ ಇಂಟಿಗ್ರೇಷನ್ ವಿಡಿಯೋ ಪಾಸ್ ಮಾಡಿ ನೀವೇ ಟ್ರೈ ಮಾಡಿ, ಆಯಿತಾ. ಇಲ್ಲಿ ಬಂದಾದಮೇಲೆ ಏನು ಮಾಡಬೇಕು, ಶಿಫ್ಟ್ ಮಾಡ್ಕೊಂಡು ಮಾಡ್ಬೇಕು ಅಷ್ಟೇ, ಇನ್ನೇನು ಇಲ್ಲ. ಸೊ ಎಕ್ಸ್ ಇಂಟು ಡಿ ವಿ ಬೈ ಡಿ ಎಕ್ಸ್ ಹಾಗೆ ಇಡ್ತೀನಿ, ಡಿ ವೈ ಬೈ ಡಿ ಎಕ್ಸ್ ಹಾಗೆ ಇರೋಣ. ಆ ವಿನ ಕಡೆ ಶಿಫ್ಟ್ ಮಾಡೋಣ. 2v ಪ್ಲಸ್ ವಿ ಸ್ಕ್ವೇರ್ ನೋಡಿ, ಬೇಜನ್ ಈಸಿ ಆಯ್ತಿದ್ದು. ಇಲ್ಲಿ 2 ಇದೆಯಾ, ಇಲ್ಲ ಸಾರಿ, ಇಲ್ಲಿ 2 ಇದೆ. ಹಾಗೇನಾಗುತ್ತೆ, 2 ಶಿಫ್ಟ್ ಇದಕ್ಕೆ ಎಲ್ಸಿಎಂ ಕೊಟ್ಟರೆ 2v ವಿನೂ ಕ್ಯಾನ್ಸಲ್ ಆಗ್ತಾ ಇದೆಯಾ. ಓ ಗುಡ್. 2v ಪ್ಲಸ್ ವಿ ಸ್ಕ್ವೇರ್ ಮೈನಸ್ 2v ಡಿವೈಡೆಡ್ ಬೈ 2, 2v ಕ್ಯಾನ್ಸಲ್, ಎಕ್ಸ್ ಇಂಟು ನೆಗೆಟಿವ್ ಎಲ್ಲ ಇದೆಯಾ, ಇಲ್ಲಲ್ಲ, ಎಕ್ಸ್ ಇಂಟು ಡಿ ವಿ ಬೈ ಡಿ ಎಕ್ಸ್. ನಾವೇನು ಮಾಡೋಕ್ಕೀಗ, ಬೇಸಿಗೆ ಎಲ್ಲ ಕ್ಯಾನ್ಸಲ್ ಆಗಿದೆ. ಮೈನಸ್ 2v ಪ್ಲಸ್ 2v ಹೋಯ್ತಾ, ಬಿಕಾಸ್ ಎಲ್ಸಿಎಂ ತೊಗೊಬೇಕು ಇದಕ್ಕೆ. ಸೊ ವಿ ಸ್ಕ್ವೇರ್. ಸೊ ಈಗ ವಿ ಸ್ಕ್ವೇರ್ ಈ ಕಡೆ ತೊಗೊಂಬರ್ತೀನಿ. dv divided by v square equal to dx ಇದೆಯಲ್ವಾ, dx by x ಈ ಕಡೆ ಕರ್ಕೊಂಡು ಹೋಗಿ. ಸೊ ಇಂಟಿಗ್ರೇಟ್ ಮಾಡಿ. ಸೊ ವಾಟ್ ಈಸ್ 1 by s ಸ್ಕ್ವೇರ್, v ಪವರ್ ಮೈನಸ್ 2 ಆಗುತ್ತೆ. ಇಂಟಿಗ್ರೇಷನ್ ಆಫ್ ದಟ್ ಇದು ಯಾವತ್ತಾಗಲಿ ಎಕ್ಸ್ ಪವರ್ ಎನ್ ಫಾರ್ಮುಲಾ, ಮೈನಸ್ 2 ಪ್ಲಸ್ 1 ಡಿವೈಡ್ ಬೈ ಮೈನಸ್ 2 ಪ್ಲಸ್ 1 ಈಕ್ವಲ್ ಟು ಇದೇನಾಗ್ತಿದ್ದು ಲಾಗ್ ಎಕ್ಸ್ ಪ್ಲಸ್ ಸಿ ಅಂತ. ಇದೇನಾಗ್ತಿದ್ದು ಮೈನಸ್ 1 by v ಬರುತ್ತೆ, v ಪವರ್ ಮೈನಸ್ 1 ಬರುತ್ತೆ, 1 by v. ದಟ್ ಈಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ. ವಾಟ್ ಈಸ್ ಮೈ ವಿ ಇನ್ ದಿಸ್ ಕೇಸ್? ಈ 2 ಎಲ್ಲೋಯ್ತು? Where the 2 went off? I think I forgot. v square. I was thinking 2 ಇತ್ತಲ್ಲ ಇಲ್ಲಿ. v square, v square by 2. Okay, 1 by 2 ಅಷ್ಟು. v square by 2 ಅಲ್ವಾ? ನೋ ಈ ಕಡೆ ಶಿಫ್ಟ್ ಮಾಡಿದ್ರೆ 2 by v ಸ್ಕ್ವೇರ್ ಬರುತ್ತೆ. ಸಾರಿ, ದಿಸ್ ಇಸ್ ರಾಂಗ್. ಸೊ ಇದು ಈ ಕಡೆ ಶಿಫ್ಟ್ ಮಾಡಿ, ಇಲ್ಲಿ ಏನಿದೆ ಟರ್ಮ್ ಇಲ್ಲಿ. ಸೊ ದಿಸ್ ಟರ್ಮ್ ಇಸ್ ನಥಿಂಗ್ ಬಟ್ v ಸ್ಕ್ವೇರ್ ಬೈ 2. ನಾನು ಇದನ್ನು ಈ ಕಡೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಸೊ 2 by v ಸ್ಕ್ವೇರ್ ಆಗುತ್ತೆ. ಇಲ್ಲೂ ಒಂದು 2 ಇರುತ್ತೆ, ಆಯಿತಾ. ಇಲ್ಲೂ ಒಂದು 2 ಇರುತ್ತೆ ಇದಕ್ಕೆ ಮತ್ತೆ ಮೈನಸ್, ಮತ್ತೆ ಏನಾಗ್ತಿದ್ದು ಮೈನಸ್ 2 by v equal logs. What is my v? y by x. v is y by x. Replace it. Get minus 2x by y is equal to log of x plus c. That's the answer. ಅರ್ಥ ಆಯ್ತಾ? ಈ ರೀತಿ. ಸೊ ಇಟ್ಸ್ ಸಿಂಪಲ್ ಮಕ್ಕಳೇ. ಇಂಟಿಗ್ರೇಷನ್ ಒಂದು ಕಾಂಪ್ಲಿಕೇಟ್ ಆಗುತ್ತೆ. ಈಗ
ಇದು ಹೋಮೋಜಿನಿಯಸ್ಸಾ ಇಲ್ವಾ? ಫಸ್ಟ್ ವೇರಿಯೇಬಲ್ ಸಪ್ರೇಬಲ್ ಟ್ರೈ ಮಾಡಿ, ನೋಡಿದ ತಕ್ಷಣ ನಿಮ್ಗೆ ಅನ್ಸುತ್ತೆ ಓ ಸರ್ ಹೇಳ್ತಾ ಇದ್ರು ಪವರ್ಸ್ ಇದ್ರೆ ಎಕ್ಸ್ ಸ್ಕ್ವೇರು ಎಕ್ಸ್ ಬೈ ವೈ ಈ ಥರ ಎಲ್ಲ ಇದ್ರೆ ಹೋಮೋಜಿನಿಯಸ್ಸು. ಬಟ್ ಇದು ಸಿಂಪಲ್ ಆಗಿದೆ ಎಕ್ಸ್ ಪ್ಲಸ್ 2y ಅಂತ. ಇನ್ನೂ ನಿಮಗೆ ಲೀನಿಯರ್ ಹೇಳ್ಕೊಡ್ತೀನಿ ಇನ್ನೊಂದು ಮೆಥಡು. ಆ ಲೀನಿಯರ್ ಹೇಳ್ಕೊಟ್ಟಾದ್ಮೇಲೆ ನಿಮ್ಗೆ ಇನ್ನೂ ಡೋಂಟ್ ವರಿ, ಅದೇ ಆಫ್ಟರ್ ಲೀನಿಯರ್ ಮೆಥಡ್ ಹೇಳ್ಕೊಟ್ಟಾದ್ಮೇಲೆ ಅಲ್ಲಿ ಗಿವ್ ಎ ಕ್ಲಾರಿಟಿ ಯಾವ ಥರ ಬಂದರೆ ಯಾವ ಥರ ಮಾಡಬೇಕು ಅಂತ. ನೀವು ತಲೆ ಕೆಡ್ಸ್ಕೊಂಬೇಡಿ. ಎಕ್ಸ್ ಮೈನಸ್ ವೈ ಡಿವೈ ಬೈ ಎಕ್ಸ್ ಪ್ಲಸ್ 2y. ಸೊ ಟ್ರೈ ಮಾಡೋಣ. ಈಗ ಎಲ್ಲ ವೈ ಒಂದು ಕಡೆ ತರೋಕ್ಕೆ ಎಲ್ಲ ಎಕ್ಸ್ ಒಂದು ಕಡೆ ತರೋಕ್ಕೆ ಪ್ರಾಬ್ಲಮ್ ಹೆಂಗೆ ಗೊತ್ತಾ ನೋಡಿ, ಡಿ ಎಕ್ಸ್ ಈಗ ಶಿಫ್ಟ್ ಮಾಡಿದಾಗ ಎಕ್ಸ್ ಇಂಟು 2y ಅದ್ರ ಜೊತೆ ಡಿ ಎಕ್ಸ್ ಬಂದ್ಬಿಡುತ್ತೆ. ಸೊ ವೈ ಡಿ ಎಕ್ಸ್ ಬರುತ್ತೆ. ಇಲ್ಲೂ ಅಷ್ಟೇ ಎಕ್ಸ್ ಮೈನಸ್ ವೈ ಇಂಟು ಡಿ ವೈ, ಮತ್ತು ಎಕ್ಸ್ ಜೊತೆ ಬರುತ್ತೆ ಇಲ್ಲಿ ಡಿ ವೈ. ಹೋಗಿ ಓಕೆ ಲೆಟ್ಸ್ ಫ್ರೀ, ನನಗೆ ಗೊತ್ತಿಲ್ಲ, ನಾನು ಮಾಡಿದ್ರಿ. ಲೆಟ್ಸ್ ಡೂ ದಿಸ್. ಓಕೆ, ಡಿ ವೈ ಇಂಟು ಎಕ್ಸ್ ಡಿ ವೈ ಬರುತ್ತಾ, ಮೈನಸ್ ವೈ ಇಂಟು ಡಿ ವೈ ಇದೆಯಾ, ಡಿ ಎಕ್ಸ್ಗೆ ಕರ್ಕೊಂಡು ಹೋಗ್ತೀನಿ, ಎಕ್ಸ್ ಇಂಟು ಡಿ ಎಕ್ಸ್ ಬರುತ್ತಾ, 2y ಇಂಟು ಡಿ ಎಕ್ಸ್ ಬರುತ್ತಾ. ಈ ಥರ ಬಂತಾ? ಗ್ರೂಪ್ ಮಾಡೋಕ್ಕಾಗುತ್ತೆ ನಾವೇನಾದ್ರೂ ಈಗ ಡಿ ಎಕ್ಸ್ ಆಲ್ರೆಡಿ ಅದು ಗ್ರೂಪ್ ಆಗಿರೋದನ್ನೇ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ನಮ್ಗೆ ಡಿ ಎಕ್ಸ್ ಇಂಟು ಬರೀ ಇದು ಬರಬೇಕು. ಸೊ 2y ಇಂಟು ಡಿ ಎಕ್ಸ್ ಇದೆಯಾ, ಇನ್ನೊಂದು ಡಿ ಎಕ್ಸ್ ಇಲ್ಲೇ ಇದೆಯಾ? ಓಕೆ ಏನು ನೋ ಯು ಕಾಂಟ್ ಗೆಟ್ ನೋ ಮಕ್ಕಳೇ. ಸೊ ಇಟ್ಸ್ ನಾಟ್ ಪಾಸಿಬಲ್. ಅಂದರೆ ನಾವೀಗ ಆಲ್ರೆಡಿ ಗ್ರೂಪ್ ಆಗಿದೆ ಡಿ ಎಕ್ಸ್ ಅಲ್ವಾ, ಆಲ್ರೆಡಿ ಗ್ರೂಪ್ ಆಗೇ ಇತ್ತು ಡಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2y ಅಂತ. ನನಗೊಂದು ವೇಳೆ ಏನೋ ಇಲ್ಲಿ ತೊಗೊಂಡ್ರೆ ವೈ ಕಾಮನ್ ಬರುತ್ತೆ, ನಿಮಗೆ ಡಿ ವೈ ಪ್ಲಸ್ ಡಿ ಎಕ್ಸ್ ಬರುತ್ತೆ. ಸೊ ಇಟ್ ಈಸ್ ನಾಟ್ ವೇರಿಯೇಬಲ್ ಸಪ್ರೇಬಲ್. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾಕಂದರೆ ಎಕ್ಸಾಂಪಲ್ ನಿಮ್ಗೆ ಹೇಳೋದಿಲ್ಲ ಹೋಮೋಜಿನಿಯಸ್ ಅಂತ, ನೀವು ಮಾಡಬೇಕು. ಸೊ ಅದರಿಂದ ಸೊ ಡೆಫಿನೆಟ್ಲಿ ಇಟ್ಸ್ ನಾಟ್ ಹೋಮೋಜಿನಿಯಸ್. ಸೊ ಲೆಟ್ಸ್ ಸಿ ದಿಸ್ ನಾವು. dy by dx is equal to, again ನನಗೇನಾಗುತ್ತೆ dy by dx will become now x plus 2y divided by 1x minus y. ಏನು ಮಾಡೋಕ್ಕೆ ನಾವೀಗ ನಾರ್ಮಲ್ ಅದೇ ಸೇಮ್. ಅಗೇನ್ ಇಫ್ ದ ಆಸ್ಕ್ ಟು ಚೆಕ್ ದ ಹೋಮೋಜಿನಿಟಿ, ಎಸ್ ಇಟ್ಸ್ ಹೋಮೋಜಿನಿಯಸ್. ಇಲ್ಲಿ ವಿ ಲ್ಯಾಂಬ್ಡಾ ಎಕ್ಸು ಲ್ಯಾಂಬ್ಡಾ ವೈ ಲ್ಯಾಂಬ್ಡಾ ಎಕ್ಸ್ ಲ್ಯಾಂಬ್ಡಾ ವೈ ಹಾಕ್ತೀವಿ. ಲ್ಯಾಂಬ್ಡಾ ಕಾಮನ್ ತೊಗೊಂಡು ಎರಡು ಕಡೆನೂ ಇಲ್ಲೂ ಲ್ಯಾಂಬ್ಡಾ ಎಕ್ಸ್ ಬರುತ್ತೆ, ಇಲ್ಲೂ ಲ್ಯಾಂಬ್ಡಾ ವೈ ಬರುತ್ತೆ. ರಿಪ್ಲೇಸ್ ಎಕ್ಸ್ ವಿತ್ ಲ್ಯಾಂಬ್ಡಾ ಎಕ್ಸ್ ಆ್ಯಂಡ್ ಲ್ಯಾಂಬ್ಡಾ ವೈ, ಸೇಮ್ ಆನ್ಸರ್ ಬರುತ್ತೆ. ಇದು ಇಟ್ಸ್ ಹೋಮೋಜಿನಿಯಸ್. ಹೋಮೋಜಿನಿಯಸ್ ಮಾಡಿದ್ರೆ ನಾವೀಗ ವಿ ಆರ್ ಸಬ್ಸ್ಟಿಟ್ಯೂಟ್ ವೈ ಈಸ್ ಈಕ್ವಲ್ ಟು ವಿ ಎಕ್ಸ್ ಅಂತ ಡೈರೆಕ್ಟಾಗಿ ಬೈತೀನಿ. ಸೊ ವೈ ಈಸ್ ಈಕ್ವಲ್ ಟು ವಿ ಎಕ್ಸ್ ಅಂತ ಹಾಕಿದ್ರೆ ಏನು ಬರುತ್ತೆ ಇಲ್ಲಿ, ಡಿ ವೈ ಬೈ ಡಿ ಎಕ್ಸ್ ನಥಿಂಗ್ ಬಟ್ ವಿ ಪ್ಲಸ್ ಎಕ್ಸ್ ಇಂಟು ವಿ ಪ್ಲಸ್ ಎಕ್ಸ್ ಇಂಟು ಡಿ ವಿ ಬೈ ಡಿ ಎಕ್ಸ್. ದಟ್ ಮಸ್ಟ್ ಬಿ ಈಕ್ವಲ್ ಟು ವಾಟ್ ಇಸ್ ಎಕ್ಸ್ ಪ್ಲಸ್ 2y ನಾವು. ಸೊ ಎಕ್ಸ್ ಪ್ಲೇಸಲ್ಲಿ ವೈ ಈಸ್ ಈಕ್ವಲ್ ಟು ವಿ ಎಕ್ಸ್ ಇಸ್ ಆಫ್ ಸಬ್ಸ್ಟಿಟ್ಯೂಷನ್ ಅಲ್ವಾ. ಸೊ ಇಲ್ಲಿ ಎಕ್ಸ್ ಹಾಗೆ ಇರುತ್ತೆ, 2 ಇಂಟು ವಿ ಎಕ್ಸ್ ಬರುತ್ತೆ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ವಿ ಎಕ್ಸ್ ಬರುತ್ತೆ. ಸೊ ವಿ ಕಾಮನ್ ತಗೋಣ ಈಗ. ಸೊ ವಿ ಪ್ಲಸ್ ಎಕ್ಸ್ ಇಂಟು ಡಿ ವಿ ಬೈ ಡಿ ಎಕ್ಸ್, ಎಕ್ಸ್ ಕಾಮನ್ ತೊಗೊಂಡ್ರೆ 1 ಪ್ಲಸ್ 2v, ಎಕ್ಸ್ ಕಾಮನ್ ತೊಗೊಂಡ್ರೆ 1 ಮೈನಸ್ ವಿ. ದಿಸ್ ಕ್ಯಾನ್ಸಲ್ ಆಯಿತು, 1 ಮೈನಸ್ ವಿ ಬಂತಲ್ಲ ನಾವು. ಎಕ್ಸ್ ಇಂಟು ಡಿ ವಿ ಬೈ ಡಿ ಎಕ್ಸ್. ಪ್ರೀವಿಯಸ್ ಕ್ವಶನ್ ಏನು ಬಂದಿಲ್ಲ. ಸಮ್ ಟೈಮ್ ಇಟ್ಸ್ ಈಸಿ, ಸಮ್ ಟೈಮ್ ಇಟ್ಸ್ ಡಿಫಿಕಲ್ಟ್ ಮಕ್ಕಳು. ಡಿಫಿಕಲ್ಟ್ ಅಂತಲ್ಲ, ಸ್ಟೆಪ್ಸ್ ಜಾಸ್ತಿ ಮಾಡೋಕ್ಕೆ ಇನ್ನೇನು ಇಲ್ಲ, ಅದೇನು ಸ್ಟೆಪ್ಸ್ ಮಾಡ್ಕೊಂಡು ಹೋಗ್ಬೇಕು. ಎಕ್ಸ್ ಇಂಟು ಡಿ ವಿ ಬೈ ಡಿ ಎಕ್ಸ್ ಏನಾಗುತ್ತೆ ಮಾಡಿ, 1 ಪ್ಲಸ್ 2v ಮೈನಸ್ ವಿ ಮೈನಸ್ ನೋಡಿ ವಿ ಇದನ್ನ ಇಲ್ಲಿ ತೊಗೊಂಡೋದಾಗ ಮೈನಸ್ ವಿ ಇಂಟು 1 ಮೈನಸ್ ವಿ ಬರುತ್ತೆ. ಮೈನಸ್ ವಿ ಇಂಟು 1 ಮೈನಸ್ ವಿ ಇಂಟು ವಿ ಪ್ಲಸ್ ವಿ ಸ್ಕ್ವೇರ್. ಕ್ವಾಡ್ರಾಟಿಕ್ ಈಕ್ವೇಷನ್ ಬರ್ತಾ ಇದೆ. ನೆನಪಿದೆ ಇಂಟಿಗ್ರೇಷನಲ್ಲಿ ಐ ಡಿಡ್ ಒನ್ ಕ್ವಶನ್, ನಾನು ಇಂಟಿಗ್ರೇಷನ್ ಆಫ್ ಕ್ವಾಡ್ರಾಟಿಕ್ ಫಾರ್ಮೆಟ್ ಹೇಳ್ಕೊಟ್ಟಿದ್ದೆ ನಿಮಗೆ. ಡಿರೈವೇಷನ್ ಹೇಳ್ಕೊಟ್ಟು 5 ಮಾರ್ಕ್ ಬರ್ತಾ ಇತ್ತು. ದಟ್ ಕೈಂಡ್ ಆಫ್ ಇಂಟಿಗ್ರೇಷನ್ ಇಟ್ ಈಸ್ ನಾವು. ಓಕೆ ನಾವು ಆಯಿತಾ, ಏನಿಲ್ಲಿ 1 ಮೈನಸ್ 2v ಮೈನಸ್ ವಿ ಆಯಿತು. ನಮಗೇನು ಸಿಗ್ತಿಲ್ಲಿ, ಎಕ್ಸ್ ಇಂಟು ಡಿ ವಿ ಬೈ ಡಿ ಎಕ್ಸು 1 ಪ್ಲಸ್ ವಿ ಸ್ಕ್ವೇರ್ 1 ಮೈನಸ್ ವಿ. ಓಕೆ ಮಾಡೋಣ ನೆಕ್ಸ್ಟು. ಸೊ ಏನು ಮಾಡಿ ಈಗ ಬೇಸಿಕಲಿ ವಿ ಹ್ಯಾವ್ ಟು ಶಿಫ್ಟ್ ಇಟ್. ಸೊ ಇದನ್ನ ಈ ಕಡೆ ಕರ್ಕೊಂಬನ್ನಿ, ನಾ ಕಡೆ ಕರ್ಕೊಂಬನ್ನಿ. ಸೊ ಯು ವಿಲ್ ಗೆಟ್ 1 ಮೈನಸ್ ವಿ divided by v square plus v plus 1. We'll write like quadratic equation. Okay. Eta into dv. That must be equal to, ee kade ಏನು ಬಂತು, dx by x. dx by x ಅಂತ ಬಂತು. Okay. Now we can integrate it. So when you integrate it ಮಕ್ಕಳೇ, so again ನಿಮ್ಗೆ ನೆನಪಿದೆಯೋ ಇಲ್ಲೋ, ಇಂಟಿಗ್ರೇಷನಲ್ಲಿ ನಾನು ಎಲ್ಲ ಒಂದು 2-3 ಮೆಥಡ್ ಹೇಳ್ಕೊಟ್ಟು ಐ ಟೋಲ್ಡ್ ಯು ಸಮ್ ಮೆಥಡ್. ಈ ಥರ ಕ್ವಾಡ್ರಾಟಿಕ್ ಬಂದು ಏನು ಮಾಡೋಕ್ಕಂತ ಹೇಳಿದೆ ನಾನು ನಿಮಗೆ ಇಂಟಿಗ್ರೇಷನ್ ಚಾಪ್ಟರ್ಲಿ.
ಫಸ್ಟ್ ಏನು ಮಾಡಬೇಕು, ಆಲ್ವೇಸ್ ಚೆಕ್ ಫಾರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್. ಅದು ಆ ಥರ ಇಲ್ವಾ, ಟ್ರೈ ಟು ಕನ್ವರ್ಟ್ ಇಟ್. ಅದು ಇಲ್ವಾ, ಯು ಕ್ಯಾನ್ ರೈಟ್ ಡಿನಾಮಿನೇಟರ್ ಇಸ್ ಈಕ್ವಲ್ ಟು ಎ ಇಂಟು ನಿಮ್ಗೆ ನೆನಪಿದೆಯಾ ಅದು ಎ ಪ್ಲಸ್ ಬಿ ಎ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಪ್ಲಸ್ ಬಿ ಅಂತ ಬರ್ಕೊತೀವಿ. ಸಾರಿ, ದ ನ್ಯೂಮರೇಟರ್ ಇಸ್ ಈಕ್ವಲ್ ಟು ಎ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಡಿನಾಮಿನೇಟರ್ ಪ್ಲಸ್ ಬಿ ಅಂತ. ಆಯಿತಾ, ಅದೊಂದು. ಅದಾದಮೇಲೆ ಕೆಳಗಡೆ ಚೆಕ್ ಮಾಡಬೇಕು ನೀವು ಫ್ಯಾಕ್ಟ್ರೈಸ್ ಆಗುತ್ತಾ ಇಲ್ಲ ಅಂತ. ಫ್ಯಾಕ್ಟ್ರೈಸ್ ಆದರೆ ಈಸಿಯಾಗಿ ಲೈಕ್ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 3 ಅಂತ ಆದರೆ ಇಟ್ ಬಿಕಮ್ಸ್ ಹೋಮೋಜೀನಿಯಸ್ ಅಲ್ವಾ, ನಾಟ್ ಹೋಮೋಜೀನಿಯಸ್, ಇಟ್ ಬಿಕಮ್ಸ್ ವಾಟ್ ಇಸ್ ದಟ್ ವೇ ಪಾರ್ಷಿಯಲ್ ಫ್ರಾಕ್ಷನ್ಸ್. ಒಂದು ವೇಳೆ ಆದರೆ ನಾನು ನಿಮಗೆ ಎಲ್ಲ ಮೆಥಡ್ಸ್ ಹೇಳ್ಕೊಟ್ಟಿದ್ದೀನಿ. ಅದು ಆಗಿಲ್ಲ ಅಂತ ಹೇಳಿದ್ರೆ ಇದನ್ನು ನಾವು ನಾರ್ಮಲ್ ವಿ ಹ್ಯಾವ್ ಟು ಡೂ ವಿತ್ ವಾಟ್ ಇಸ್ ದ ಮೆಥಡ್ ವಿ ಶುಡ್ ಡೂ ದಟ್ ಕಂಪ್ಲೀಟ್ ಸ್ಕ್ವೇರ್ ಮೆಥಡ್ ಅಂಡ್ ಗೆಟ್ ದ ಆನ್ಸರ್. ಐ ಥಿಂಕ್ ವಿ ಸ್ಕ್ವೇರ್ ಪ್ಲಸ್ ವಿ ಪ್ಲಸ್ 1 ಯಾವುದು ಅದು ವಿ ಕಾಂಟ್ ಕನ್ವರ್ಟ್ ಇನ್ ಟು ಫ್ರಾಕ್ಷನ್ಸ್. ಸೊ ಅದರಿಂದ ಇಟ್ ಇಸ್ ನಾಟ್ ಪಾಸಿಬಲ್ ಪಾರ್ಷಿಯಲ್ ಫ್ರಾಕ್ಷನ್ಸ್. ಇದರ ಡಿಫ್ರೆನ್ಸಿಯೇಷನ್ ಮೇಲೆ ಇದೆಯಾ, ವಿ ಆರ್ ಲಿಟಲ್ ಹ್ಯಾಪಿ ಬಿಕಾಸ್ ಎಂತಕ್ಕೆ ಅಂದರೆ ವಿ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2 ಇದೆ, ಬಟ್ ಅಲ್ಲಿ 2 ಇಲ್ಲ. ನಾಟ್ ಎ ಪ್ರಾಬ್ಲಮ್, -2 ಇದೆ, ಇಟ್ಸ್ ಓಕೆ, ನಾಟ್ ಎ ಪ್ರಾಬ್ಲಮ್. ವಿಲ್ ಮಲ್ಟಿಪ್ಲೈ ಆ್ಯಂಡ್ ಗೆಟ್ ದ ಆನ್ಸರ್ ವಾಟ್ ವಿ ವಾಂಟ್. ಸೊ ನಾವೇನು ಮಾಡೋಕ್ಕೆ ಈಗ ಅಲ್ಲಿ ವಿ ಸ್ಕ್ವೇರ್ ಇದೆ ಅಲ್ವಾ, ಡಿಫ್ರೆನ್ಷಿಯೇಟ್ ಮಾಡಿ 2 ಬೇಕು. ಅಲ್ಲಿ ಮೈನಸ್, ಫಸ್ಟ್ ಆಫ್ ಆಲ್ ಇದು ಮೈನಸ್ ಇದೆ ತಲೆ ನಮ್ಗೆ ಆ್ಯಕ್ಚುಲಿ ನಾವು ವಿ ಕ್ಯಾನ್ ಟೇಕ್ ಮೈನಸ್ ಔಟ್. ಸೊ ಮೈನಸ್ ಆಚೆ ತೊಗೊಳೋದ್ರಿಂದ ಐ ವಿಲ್ ಗೆಟ್ ಇಸ್ 1 ಮೈನಸ್ ವಿ, ಸಾರಿ ಏನಾಗುತ್ತೆ ವಿ ಮೈನಸ್ 1 ಬರುತ್ತೆ. ಸೊ ವಿ ಸ್ಕ್ವೇರ್ ಪ್ಲಸ್ ವಿ ಪ್ಲಸ್ 1 ಆ್ಯಂಡ್ ಡಿ ವಿ ಬರುತ್ತೆ. ಅಗೇನ್ ಇದು ಆಸ್ ಯೂಶುವಲ್ ಡಿ ಎಕ್ಸ್ ಬೈ ಎಕ್ಸ್ ಅಂತ ಹಾಗೆ ಹೇಳ್ತಾ ಇದೆ. ಇನ್ನೊಂದು ನೋಡಿ, ಓಕೆ ವಿ ಆರ್ ಹ್ಯಾಪಿ. ವಿ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಏನಪ್ಪ 1, ವಿ ಸ್ಕ್ವೇರ್ ಡಿಫ್ರೆನ್ಸಿಯೇಷನು 2v, ಅಲ್ಲಿ 2 ಇಲ್ಲ. ನಾವೇನು ಮಾಡಬೇಕು, ನಮಗೇನಿಲ್ಲ ಅದಿಲ್ಲ ಅಂತ ಹೇಳಿದ್ರೆ ಬರ್ಸ್ಕೊಬೇಕಲ್ಲ ಅಷ್ಟೇ. ಸೊ 2 ಇಲ್ಲ, I'll multiply 2 here, I'll multiply entire numerator with 2 and at the same time I'll divide by 2. So ನಾನು 2 ಕಾಮನ್ ತೊಗೊಂಡ್ರೆ 2 ಕ್ಯಾನ್ಸಲ್ ಆಗಿ ನನಗೆ ವಿ ಮೈನಸ್ 1 ಬರುತ್ತೆ. ಫಸ್ಟ್ ಅರ್ಥ ಆಯಿತಾ, ಫಸ್ಟ್ ನೆಗೆಟಿವ್ ಆಚೆ ತೊಗೊಂಡೆ, ಎಂತಕ್ಕೆ ನನಗೆ ಬರೀ ವಿ ಬೇಕಾಗಿತ್ತು. ಇಲ್ಲಿ ಕೆಳಗಡೆ ಡಿಫ್ರೆನ್ಷಿಯೇಟ್ ಮಾಡಿದಾಗ ನಾನು ಐ ಆಮ್ ಟ್ರೈನ್ ಟು ಗೆಟ್ ದಿಸ್ ಫಾರ್ಮೆಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ, ಇದು ನಿಮಗೆ ಇಸ್ ನಥಿಂಗ್ ಬಟ್ ರಿವಿಷನ್ ಆಫ್ ಇಂಟಿಗ್ರೇಷನ್. ಮುಗೀತು ಇಲ್ಲಿ, ಇದು ಹೋಮೋಜಿನಿಯಸ್ ಅಂದರೆ ಮುಗೀತು, ಇಲ್ಲಿಗೆ ಇಷ್ಟು ಮುಗೀತು. ನಾವು ಇಟ್ಸ್ ಜಸ್ಟ್ ರಿವಿಷನ್ ವಾಟ್ ಐ ಥಾಟ್ ಇನ್ ಇಂಟಿಗ್ರೇಷನ್. ಈಗ 2 ಕಾಮನ್ ತೊಗೊಂಡ್ಲಾ, ಸೊ ನಿಮ್ಗೆ ಏನು ಬರುತ್ತೆ ಈಗ 2 ಕಾಮನ್ ತೊಗೊಂಡ್ರೆ ಇಲ್ಲಿ ವಿ ಮೈನಸ್, ಓಕೆ ಸಾರಿ, ಕ್ಯಾನ್ಸಲ್ ಆಗಿ ಸೇಮ್ ಬರುತ್ತೆ ಆನ್ಸರ್. ಈಗ ಇದ್ರ ಡಿಫ್ರೆನ್ಸಿಯೇಷನ್ ಇದು ಆಯ್ತು. ಈಗ ವಿ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2v ಆಯಿತು, -2 ಬಂತ ಅಲ್ವಾ. ಈಗ ನಾವೇನು ಮಾಡಬೇಕು, ಒಂದು +1 ಆ್ಯಡ್ ಮಾಡಿ -1 ರಿಮೂವ್ ಮಾಡಿ. ಎಂತಕ್ಕೆ, ಬಿಕಾಸ್ 2v + 1 ಏನಾಗುತ್ತೆ ಆಗ ಇದು ಡಿಫ್ರೆನ್ಸಿಯೇಷನ್. ಐ ಶೋ ಒನ್ ಮೋರ್ ಸ್ಟೆಪ್, -1/2 ಆಚೆ ತೊಗೊತಾ ಇದ್ದೀನಿ, ಇಂಟಿಗ್ರೇಷನ್ ಆಫ್, ನಾ ಇದನ್ನು ಬರೀತೀನಿ 2v + 1 -3 ಡಿವೈಡೆಡ್ ಬೈ ವಿ ಸ್ಕ್ವೇರ್ ಪ್ಲಸ್ ವಿ ಪ್ಲಸ್ 1 ಇಂಟು dv that should be equal to integration of dx by x ಅಂತ. ಈ -1/2 ಶಿಫ್ಟ್ ಮಾಡಿಬಿಟ್ರೆ ಬೆಸ್ಟ್. ಅದು ಇದು ಈ ಥರ ಎಂತಕ್ಕೆ ಮಾಡಿದ್ರಿ ಅಂದರೆ ಇದನ್ನು ಮತ್ತೆ ಸ್ಪ್ಲಿಟ್ ಮಾಡೋಣ. ಈಗ ನೋಡಿ, ಇದ್ರ ಡಿಫ್ರೆನ್ಸಿಯೇಷನ್ ಇದು ಬಂತ, ಈಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಫಾರ್ಮೆಟ್ ಬಂತು. ಆ್ಯಂಡ್ ದಿಸ್ ಡಿವೈಡ್ ಬೈ ದಿಸ್ ಆಲ್ರೆಡಿ ವಿ ನೋ ಫ್ರಮ್ ಇಂಟಿಗ್ರೇಷನ್. ಏನು ಮಾಡೋಕ್ಕೆ ನಾವೀಗ ಕಂಪ್ಲೀಟ್ ಸ್ಕ್ವೇರ್ ಮೆಥಡ್ ಯೂಸ್ ಮಾಡಬೇಕು. ಈ -1/2 ಫಸ್ಟ್ ಆ ಕಡೆ ಕಳಿಸ್ಬೇಡ, ಸೊ ಮೈನಸ್ ಈ ಕಡೆ ಬೇಡ, ಬಿಕಾಸ್ ಇದು ಈಸಿ ಆಗುತ್ತೆ ನಮಗೆ. ಇಲ್ಲಾಂದರೆ -1/2 ಎರಡಕ್ಕೂ ಹಾಕಬೇಕು. -1/2 ಆ ಕಡೆ ಹೋದಾಗ ಏನಾಗುತ್ತೆ -2 ಆಗುತ್ತೆ. ಸೊ ನಾನು ಇದನ್ನೇನು ಬರೀತೀನಿ ಈಗ, ಸ್ಪ್ಲಿಟ್ ದಿಸ್. ಸೊ 2v + 1 ಐ ಆಮ್ ಜಸ್ಟ್ ಡೂಯಿಂಗ್ ರಿವಿಷನ್ ಆಫ್ ಇಂಟಿಗ್ರೇಷನ್. ಇಟ್ ಇಸ್ ನಥಿಂಗ್ ಅದರ್ ದ್ಯಾನ್ ಇಂಟಿಗ್ರೇಷನ್. ನಾನು ಏನು ಇಂಟಿಗ್ರೇಷನ್ ಹೇಳ್ಕೊಟ್ಟಿನೋ ಅದೇ ಇದು. -3 ಇಂಟು -3 ಇಂಟು ವಿ ಸ್ಕ್ವೇರ್ ಪ್ಲಸ್ ವಿ ಪ್ಲಸ್ 1 ಫಿಟ್ ಮಾಡ್ತಾ ಇದ್ದೀನಿ. ಇಂಟಿಗ್ರೇಷನ್ ಆಫ್ ಡಿ ವಿ ಈಕ್ವಲ್ ಟು -2 ಈ ಕಡೆ ಬಂದಿದೆ, -2 ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ಎಕ್ಸ್ ಅಂತ. ಆಯಿತಾ, ಆಮೇಲೆ ಮಾಡೋಕ್ಕೆ ಈಗ ನೋಡಿ, ಇದು ಇದ್ರ ಫಾರ್ಮೆಟು. ಇದನ್ನು ಇಂಟಿಗ್ರೇಷನ್ 1 ಅಂತ ತೊಗೊತೀನಿ, ಇದನ್ನು ಇಂಟಿಗ್ರೇಷನ್ 2 ಅಂತ ತೊಗೊತೀನಿ. ಫರ್ ಈಸಿ, ಇದೇನು ಬೇಕಾಗಲ್ಲ ಬಿಡಿ, ಇಲ್ಲಿ ಇಂಟಿಗ್ರೇಷನ್ ಬರುತ್ತೆ. -2 ಇಂಟು ಲಾಗ್ ಆಫ್ ಎಕ್ಸ್ ಬರುತ್ತೆ ಇಂಟಿಗ್ರೇಷನ್. ಆಯಿತಾ, ಲಾಗ್ mod x. ನೆಕ್ಸ್ಟು I1 ಇಂಟಿಗ್ರೇಷನ್ ಏನು, I1 ಈಸಿ ಅಲ್ವಾ. ವಾಟ್ಸ್ I1 ವ್ಯಾಲ್ಯೂ, ಇಂಟಿಗ್ರೇಷನ್ ಆಫ್ I1 ದಟ್ಸ್ ನೋಡಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್. ಇದು ಸ್ಪೆಷಲಿ ಈ ಟೈಪು ನಿಮ್ಮ CETಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಅನ್ಕೊತೀರಾ ಅಷ್ಟೇ, ಇದಕ್ಕೆ ಸ್ವಲ್ಪ ಯು ಹ್ಯಾವ್ ಟು ಲರ್ನ್ ದಿಸ್ ಮೆಥಡ್. ಆ್ಯಂಡ್ ನಾನು ಪ್ರೀವಿಯಸ್ ಲೆಕ್ಚರ್ಸ್ ಇಂಟಿಗ್ರೇಷನ್ ಹೇಳ್ಕೊಟ್ಟಿನಿ ನಿಮಗೆ. 2v ಅರ್ಥ, I1 ಅಂದ್ರೇನು, ಇದು ಡಿಫ್ರೆನ್ಸಿಯೇಷನ್ ಅಲ್ಲಿ ಇದೆಯಾ ಅಂತ. ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್. ವಿ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2v, ವಿ ಡಿಫ್ರೆನ್ಸಿಯೇಷನ್ 1 ವಿತ್ ರೆಸ್ಪೆಕ್ಟ್ ಟು ವಿ. ಸೊ ಆಗೇನಾಗ್ತಿದ್ದು, ಇಟ್ಸ್ ನಥಿಂಗ್ ಬಟ್ I1 ಬಿಕಮ್ಸ್ ಸಿಂಪ್ಲಿ ಇಟ್ ಬಿಕಮ್ಸ್ ಲಾಗ್ ಆಫ್ ವಿ ಸ್ಕ್ವೇರ್ ಪ್ಲಸ್ ವಿ ಪ್ಲಸ್ 1. ಅರ್ಥ ಆಯ್ತಾ, ಇದು ಆಲ್ರೆಡಿ ಆನ್ಸರ್ ಬಂದಿದೆ. ಇದು ಒಂದು ನಂಗೆ ಬರಬೇಕು. ಇದನ್ನು ಹೇಗೆ ಮಾಡ್ತೀರಾ, ವಿಡಿಯೋ ಪಾಸ್ ಮಾಡೋಕ್ಕೆ ನೀವೇ ಟ್ರೈ ಮಾಡಬೇಕು.
ವಿ ಸ್ಕ್ವೇರ್ ಪ್ಲಸ್ ವಿ ಪ್ಲಸ್ ಒನ್ ಇದೆಯಾ, ಕಂಪ್ಲೀಟಿಂಗ್ ಸ್ಕ್ವೇರ್. ವಿದ ಎಷ್ಟು, ವಿದ್ ವ್ಯಾಲ್ಯೂ ಏನು, ಅರ್ಧ. ವಿದು ಹಾಫ್, ವಿ ಮುಂದೆ ಒನ್ ಇದೆ, ಅದ್ರದ್ದು ಅರ್ಧ ಮೀನ್ಸ್ ಹಾಫ್ ಓನ್ಲಿ. ಹಾಫ್ನ ಆ್ಯಡ್ ಮಾಡೋಕ್ಕೂ ಸಬ್ಟ್ರಾಕ್ಟ್ ಮಾಡಬೇಕು. ಅದಾದಮೇಲೆ ಯು ಹ್ಯಾವ್ ಟು ಗೆಟ್ ಇನ್ ದ ಫಾರ್ಮ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಅದಾದಮೇಲೆ ನೆನಪಿದೆ 5 ಮಾರ್ಕ್ ಡೆರಿವೇಷನ್ ಟೀಚ್ ಮಾಡಿದ್ದಾನು, ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಐ ಥಿಂಕ್ ವಿಲ್ ಗೆಟ್ ಇಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ದಟ್ ಇಸ್ 1/a ಇಂಟು tan ಇನ್ವರ್ಸ್ ಆಫ್ ಎಕ್ಸ್ ಬೈ ಎನ ಮತ್ತು ಎಕ್ಸ್ನ ಐಡೆಂಟಿಫೈ ಮಾಡೋಕ್ಕೆ. ಇಟ್ಸ್ ಈಸಿ ಮಕ್ಕಳೇ. ಸೊ ಲೆಂತಿ ಇರುತ್ತೆ ಅಫ್ಕೋರ್ಸ್. ಇದು ಸೇಮ್ ಆ್ಯಕ್ಚುಲಿ CBSE ಮಕ್ಕಳಿಗೆ ಈ ಕ್ವಶನ್ ಬಂದೇ ಬರುತ್ತೆ 6 ಮಾರ್ಕ್ಸ್ಗೆ. ಬೋರ್ಡ್ ಎಕ್ಸಾಮಲ್ಲಿ PUCಯಲ್ಲಿ ಕೇಳಿಲ್ಲ ಇದುವರೆಗೂ, ಬಟ್ ಕೇಳ್ತಾರೆ, ಹೇಳೋಕ್ಕಾಗಲ್ಲ. ಕೇಳಿದ್ರೆ ಯು ಶುಡ್ ಏಬಲ್ ಟು ಡೂ ಇಟ್. ಆಯಿತಾ, I1 ಬಂತಲ್ವ, ನಂಗೆ I2 ಏನು ಬೇಕು ನನಗೆ, -3v ಸ್ಕ್ವೇರ್ ಪ್ಲಸ್ ವಿ ಇಂಟು 1. ಸೊ I2 ಬಂದು ನನಗೆ -3 ಆಚೆ ತೊಗೊಂಡ್ಬಿಡ್ತೀನಿ. ಸೊ -3 ಆಚೆ ತೊಗೊಂಡು ಇಂಟಿಗ್ರೇಷನ್ ಆಫ್ 1/v ಸ್ಕ್ವೇರ್ ಪ್ಲಸ್ v ಪ್ಲಸ್ 1 ಇಂಟು dv. ಸೊ ಲೆಟ್ಸ್ ಟೇಕ್ v ಸ್ಕ್ವೇರ್ plus v plus 1 as what we do is now take half of this. v the coefficient 1 alva, adrada ardha. So v square ardha v du plus half square. Already in ಹೇಳ್ಕೊಟ್ಟಿನ ನನಗೆ previous lectures ಅಲ್ಲಿ half square plus 1. ಅರ್ಥ ಆಯ್ತಾ? ಅದಾವೇನು ನೋಡಿದ್ರೆ ನಾವೀಗ ಇದೇನಾಗುತ್ತೆ, ಇದು v plus half the whole square minus half ಅಂದರೆ -1/4 plus 1. So v plus half the whole square plus 3/4, or we can say it is v plus half the whole square. This is √3/2 the whole square. It is in the form of x square plus a square. So ಇದೆಲ್ಲ ಆಲ್ರೆಡಿ ಇಂಟಿಗ್ರೇಷನ್ ಕಲ್ತಿದ್ದೀವಿ ಮಕ್ಕಳೇ. This is nothing but -3 into integration of 1/v plus ಏನಪ್ಪ ಫಾರ್ಮುಲಾ, 1 plus half ಸ್ಕ್ವೇರ್ಗೆ x square plus a square ಮರ್ತೋಬಾರ್ದು. x square plus a square ಫೇಮಸ್ ಫಾರ್ಮುಲಾ. 1/a ಇಂಟು tan ಇನ್ವರ್ಸ್ ಆಫ್ a. 1/3 ಹಾಗೆ ಇರುತ್ತೆ. 1/a ದಿಸ್ ವ್ಯಾಲ್ಯೂ 1/2/√3 ಅಂದರೆ ರೆಸಿಪ್ರೋಕಲ್. ಇದ್ರದ್ದು 1/2/√3 ಅಂದರೆ √3 1/2/1/√3 ಅಂದರೆ 2/√3 ರಿವರ್ಸ್ ಆಗುತ್ತೆ. √3/2 2/√3 ಬಿಕಾಸ್ ರೆಸಿಪ್ರೋಕಲ್. 1/a, it's not a, it's 1/a formula. Integration of 1/x square plus a square is 1/a into tan inverse of x by a. Sin inverse ಗೆ 1/a ಬರೋದಿಲ್ಲ, tan inverse ಗೆ ಬರುತ್ತೆ. ಆಯಿತಾ, ಇದನ್ನು ತುಂಬ ಹೇಳಿದ್ದೀನಿ ನಿಮಗೆ. ಇದು ಆಯಿತಾ, 2/√3. ನೆಕ್ಸ್ಟ್ ನಾವೇನು ಮಾಡೋಕ್ಕೆ ಈಗ, ವಾಟ್ ಇಸ್ ದಿಸ್ ಫಾರ್ಮುಲಾ, 1/a ಇಂಟು tan inverse of ಏನು, ಬೇಸಿಕಲಿ tan inverse of this numerator, that is v plus half tan inverse of x by a, that is √3 divided by 2. Again, if you want to simplify, √3 cancel out, you'll get -2 ಹಾಗೆ ಇರುತ್ತೆ. 3/√3 is √3 into tan inverse of ಇದು half 2v ಬರುತ್ತೆ. 2v plus 1 by 2 ಇಲ್ಲಿ by 2 ಇರುತ್ತೆ. So it will become √3. You'll get cancel both. LCM ಇದು 2v plus 1 by 2 ಆಯಿತಾ, √3/2 ಆಯಿತಾ. So you will have 2v plus 1 by 2 divided by √3/2, 2 cancel. ಓಕೆ, ನೆಕ್ಸ್ಟ್ ಇಷ್ಟ ಆನ್ಸರ್ ಬಂತ. ಮತ್ತೆ ಅದು ವಿ ಅಂತ ಸಬ್ಸ್ಟಿಟ್ಯೂಟ್ ಮಾಡಿ, 2√3 tan ಇನ್ವರ್ಸ್ ಆಫ್ ವಿ ಅನ್ನೋದು ವಿ ಅಷ್ಟೇ ಆನ್ಸರ್ ಬಂದು ನಮಗೆ ಎಲ್ಲ ಆನ್ಸರ್ಸ್ ಬಂತು. ವಿನೇ ವಿಲ್ ರೈಟ್ ಇನ್ ಟರ್ಮ್ಸ್ ಆಫ್ ವಿ ಇಸ್ ಇಕ್ವಲ್ ಟು ವಾಟ್, ಬಿಕಾಸ್ ಅವರ್ ಸಬ್ಸ್ಟಿಟ್ಯೂಷನ್ ಇಸ್ y ಇಸ್ ಇಕ್ವಲ್ ಟು vx ಅಲ್ವಾ. ಸೊ ವಿ ಇಸ್ ಇಕ್ವಲ್ ಟು y/x. ಸೊ 2 ಇಂಟು y/x ಪ್ಲಸ್ 1 ಡಿವೈಡ್ ಬೈ √3 ಇರುತ್ತೆ. ಸೊ ವಿಲ್ ಗೆಟ್ ಆನ್ಸರ್ ಇಸ್ -2√3 tan ಇನ್ವರ್ಸ್ ಆಫ್, ನೋಡಿ ಇದೇ ಸಪ್ರೇಟ್ ಕ್ವಶನ್ ಇದ್ದಂಗಿದೆ, √3x. ಇಷ್ಟು ಬಂತು. ಈಗ ಎಲ್ಲ ಅದನ್ನ ಜೊತೆಲಿ ಬರೆಯೋಣ ಈಗ. ಸೊ ಬಂತಲ್ವಾ. ಸೊ ವಾಟ್ ಇಸ್ ಮೈ I1 ಇಸ್, ದಿಸ್ ಈಸ್ I1, ದಿಸ್ ಈಸ್ I2, ದಿಸ್ ಒನ್. ಓಕೆ, I1 ಅಂದರೆ ನನಗೆ ಲಾಗ್ ಆಫ್ v ಸ್ಕ್ವೇರ್ ಪ್ಲಸ್ v ಪ್ಲಸ್ ಒನ್ ಅಲ್ವಾ. ಓಕೆ, ಅದಾದಮೇಲೆ ಇದು ನನಗಿದು ಆನ್ಸರ್ ಬಂದು -2√3 ಇಂಟು tan ಇನ್ವರ್ಸ್ ಆಫ್ 2y plus x divided by √3x. That must be equal to ಮೈನಸ್ ಸೇರೋದು ಈ 2ನ ಒಡೆ ತೊಗೊಂಡ್ರೆ x ಸ್ಕ್ವೇರ್ ಆಗುತ್ತೆ, ಲಾಸ್ ಆಫ್ ದಿಸ್ ಒನ್. ಸೊ ಏನಾಗುತ್ತೆ ಇಲ್ಲಿ ಎಲ್ಲೋದು, ಸೊ 2 ನೆಗೆಟಿವ್ ಇರುತ್ತೆ. ಲಾಗ್ ಆಫ್ x ಸ್ಕ್ವೇರ್, ಅಗೇನ್ ಯು ಕ್ಯಾನ್ ಪುಟ್ ಲಾಗ್ c. ಸೊ ಆಫ್ಟರ್ವರ್ಡ್ c ಯು ಕ್ಯಾನ್ ಜಸ್ಟ್ ಪುಟ್ c ಬಿಕಾಸ್ ಇಟ್ಸ್ ಡಿಫ್ರೆಂಟ್ ಎವ್ರಿವೇರ್. ಓಕೆ, ನಾ ಇದು ಮತ್ತೆ ನೀವು ಕೂಡ ಶಿಫ್ಟ್ ಮಾಡಿಕೊಂಡ್ರೆ, ಸೊ
ಲಾಗ್ ಆಫ್ ವೈ ಅಂದರೆ ಏನು, ವಿ ಸ್ಕ್ವೇರ್ ಬೈ ವೈ ಅಂದರೆ ವಿ ಬೈ ವಿ ಇಸ್ಗಳು ವೈ ಬೈ ಎಕ್ಸ್, ವೈ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಬೈ ಎಕ್ಸ್ ಪ್ಲಸ್ 1 ಬರುತ್ತೆ. ಶಿಫ್ಟ್ ಮಾಡಿದಾಗ ಪ್ಲಸ್ ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಆರ್ ಈಗ -2√3 ಅಂತ ಬರ್ಕೊಬೋದು ಇಲ್ಲಿ. ಆರ್ ಇಫ್ ಯು ವಾಂಟ್ ಶಿಫ್ಟ್ ದಟ್ 2√3 ಯು ಕ್ಯಾನ್ ಶಿಫ್ಟ್ 2√3, ನೋ ಇಶ್ಯೂಸ್. 2√3 tan inverse of 2y plus a. I think it's a worked example, textbook worked example ನೋಡಿ. ಎಕ್ಸಾಂಪಲ್ ಎಷ್ಟು ದೊಡ್ಡದಾಗಿದೆ. ಅಗೇನ್ ಲಾಗ್ ಎಮ್ ಪ್ಲಸ್ ಲಾಗ್ ಎಮ್ ಫಾರ್ಮುಲಾ ಯೂಸ್ ಮಾಡೋದು. ಲಾಗ್ ಎಮ್ ಪ್ಲಸ್ ಲಾಗ್ ಎನ್, ದಟ್ ಈಸ್ ಲಾಗ್ ಎಮ್ ಇಂಟು ಎನ್, ಲಾಗ್ ಎಮ್ ಇಂಟು ಎನ್. ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಸೊ ವೈ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಬರುತ್ತೆ. ಅಗೇನ್ ಯು ಹ್ಯಾವ್ ದಿಸ್ ಎಂಟೈರ್ ಟರ್ಮ್ ದಿಸ್ ಸೈಡ್, ವಾಟ್ ಎವರ್ ದ ಟರ್ಮ್ ದಟ್ ಟರ್ಮ್ ಸೇಮ್ ಥಿಂಗ್. ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, ನಿಮಗೆ ವೈ ಸ್ಕ್ವೇರ್ ಬರುತ್ತೆ, ಒಂದು ಎಕ್ಸ್ ಒಂದು ಕ್ಯಾನ್ಸಲ್ ಆಯಿತು, ಇನ್ನೊಂದು ಎಕ್ಸ್ ಆಗೇ ಇದೆ. ಎಕ್ಸ್ ವೈ ಪ್ಲಸ್ ಎಕ್ಸ್ ಸ್ಕ್ವೇರ್ ಲಾಗ್ that must be equal to that whatever term is left. ಸ್ವಲ್ಪ this one question was solving many questions. ನಾವು ಎಷ್ಟು ಕ್ವಶನ್ ಸಾಲ್ವ್ ಮಾಡಿ ನೋಡಿ. ಆ್ಯಕ್ಚುಲಿ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಇದನ್ನೇ 5 ಮಾರ್ಕರ್ ಥರ ಕೇಳ್ತಾರೆ. ಪ್ಲಸ್ ನಾವು ಇಲ್ಲಿಂದ ಮಾಡಿದ್ದೀವಿ ಡಿ ವೈ ಬೈ ಡಿ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿ ಕನ್ವರ್ಟ್ ಮಾಡಿ ಅದನ್ನು ಸ್ಪ್ಲಿಟ್ ಮಾಡಿಕೊಂಡು ಇದರ ಇಂಟಿಗ್ರಲ್ ಸೊ ದಿಸ್ ಇಸ್ ಇಂಟಿಗ್ರೇಷನ್. ಸೊ ನೀವು ಇಂಟಿಗ್ರೇಷನ್ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರೆ ಜಸ್ಟ್ ಸ್ಟೆಪ್ಸ್ ಎಕ್ಸ್ಟ್ರಾ ನಿಮಗೆ ಬೋರ್ ಅನ್ಸುತ್ತೆ ಮಾಡೋಕ್ಕೆ, ನಂಗೆ ಆಲ್ರೆಡಿ ಗೊತ್ತಲ್ವ ಮಾಡೋದು ಅಂತ. ಈ ರೀತಿ ಮಕ್ಕಳು ಐ ಹೋಪ್ ನೀವು ಇಂಟಿಗ್ರೇಷನ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಸ್ವಲ್ಪ ಕಡಿಮೆ ಕ್ವಶನ್ ತೊಗೊಂಡೆ ಬಿಕಾಸ್ ಇಟ್ ಈಸ್ ನಾಟ್ ದಾಟ್ ಇಂಪಾರ್ಟೆಂಟ್ ಫಾರ್ ಬೋರ್ಡ್ಸ್ ಅಂತ, ಬಟ್ ಕಾನ್ಸೆಪ್ಟ್ ಇಸ್ ತುಂಬ ಇಂಪಾರ್ಟೆಂಟ್. ನಿಮ್ಮ CETಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಮಕ್ಕಳೇ. ಡೋಂಟ್ ಫರ್ಗೆಟ್ ಟು ಕಮ್ ಇಂಟಿಗ್ರೇಷನ್ ಅಲ್ಲ, ಕ್ಯಾಲ್ಕುಲಸ್ ಇಸ್ ಲವ್, ಇಂಟಿಗ್ರೇಷನ್ ಮುಗಿದೋಗಿದೆ. ಓಕೆ, ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋಸ್. ಬೈ ಬಾಯ್, ಟೇಕ್ ಕೇರ್.